ನಮೋ ವೆಂಕಟೇಶಾಯ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ತಿರುಮಲ ತಿರುಪತಿ ದೇವಸ್ಥಾನ ಶ್ರೀ ವೆಂಕಟೇಶ್ವರ ಕನ್ನಡ ಭಕ್ತಿ ವಾಹಿನಿ ಒಂದು ಅದ್ಭುತವಾದ ಕೆಲಸಗಳಲ್ಲಿ ಭಗವದ್ಗೀತಾ ಪಠನಂ, ಶ್ರವಣಂ, ಪ್ರವಚನ ಕಾರ್ಯಕ್ರಮ ಯಾವುದು ಹಮ್ಮಿಕೊಂಡಿದೆ ಅದು ಇಡೀ ಕಾರ್ಯಕ್ರಮಗಳಲ್ಲೇ ಅತ್ಯದ್ಭುತವಾದ ಕಾರ್ಯಕ್ರಮ. ಅದರಲ್ಲೂ ಇವತ್ತು ನಾವು 11ನೇ ಅಧ್ಯಾಯ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಇವತ್ತು ಬಂದಿದ್ದೇವೆ. ಹೇಗೆ ರಾಮಾಯಣದಲ್ಲಿ ಸುಂದರಾಕಾಂಡವು, ಮಹಾಭಾರತದಲ್ಲಿ ವಿರಾಟ ಪರ್ವವು, ಹಾಗೆ ಭಗವದ್ಗೀತೆಯಲ್ಲಿ ಕೂಡ ವಿಶ್ವರೂಪ ಸಂದರ್ಶನ ಯೋಗಕ್ಕೆ ಅಷ್ಟು ಪ್ರಾಮುಖ್ಯತೆ ಇದೆ. ಯಾಕೆ ಅಂತ ಹೇಳ್ತೀರಾ? ನೋಡಿರ್ತೀರಿ, ಭಗವದ್ಗೀತೆ ಹೇಗೆ ಶುರುವಾಯಿತು ಅಂದರೆ ಮಹಾಭಾರತದಲ್ಲಿ 3 ಉಪದೇಶಗಳುಂಟು. ಮೊದಲನೆಯದು ವಿದುರ ನೀತಿ ಅಂತ ಒಂದು, ಎರಡನೆಯದು ಅರ್ಜುನ ಶ್ರೀಕೃಷ್ಣ ಸಂವಾದ ರೂಪದಲ್ಲಿ ಜಗತ್ತಿಗೆ ಉಪದೇಶ ರೂಪಾತ್ಮಕವಾಗಿ ಬಂದಿರುವ ಶ್ರೀಮದ್ ಭಗವದ್ಗೀತೆ, ಮೂರನೆಯದು ಭೀಷ್ಮ ಪರ್ವದಲ್ಲಿ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಆಗ್ಬೋದು, ವಿಷ್ಣು ಸಹಸ್ರನಾಮ. ಆದರೆ ಇವತ್ತಿನ ವಿಶ್ವರೂಪ ಸಂದರ್ಶನ ಯೋಗ 11ನೇ ಅಧ್ಯಾಯಕ್ಕೆ ಅಷ್ಟು ಪ್ರಾಮುಖ್ಯತೆ ಹೇಗೆ ಬಂತು ಅಂತ ತಿಳ್ಕೊಳ್ಳೋದಾದರೆ, ನೀವೆಲ್ಲರೂ ಕೂಡ ನೋಡಿರ್ತೀರಿ, ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಯುದ್ಧ ಮಾಡೋಕ್ಕಿಂತ ಬಂದು ಯುದ್ಧ ಕ್ಷೇತ್ರಕ್ಕೆ ಬಂದು ಕೈರ್ಮಯಾ ಸಹ ಯೋದ್ಧವ್ಯಂ, ಯಾರ ಜೊತೆ ನಾನು ಯುದ್ಧ ಮಾಡಬೇಕೆಂಬ ಉದ್ದೇಶದಿಂದಲೇ ಬಂದು ಕೂಡ ಶೋಕ ಮೋಹಗಳಿಗೆ ಒಳಗಾಗಿ ನಮ್ಮ ಬಾಂಧವರು ಅಥವಾ ಗುರುಗಳು ಅಥವಾ ಎಲ್ಲ ಹಿರಿಯರು ಇದ್ದಾರೆ, ಅವರೆಲ್ಲರಿಗೂ ಕೂಡ ನಾನು ಸಾಯಿಸಲು ಅಥವಾ ಅವ್ರ ಮೇಲೆ ಶಸ್ತ್ರವನ್ನು ಎತ್ತಲು ನಾನು ಸಿದ್ಧನಾಗಿಲ್ಲ ಅಂತ ಕ್ಲೈಬ್ಯಂ ಆಸ್ಮಗಮಃ ಪಾರ್ಥ, ಈ ಥರ ನಾನು ಯುದ್ಧ ಮಾಡಲ್ಲ ಅಂತ ಹೇಳಿದ ತಕ್ಷಣ ಶ್ರೀಕೃಷ್ಣ ಪರಮಾತ್ಮ ಅವ್ರಿಗೆ ಕ್ಲೀಬತ್ವವನ್ನು ಬಿಡು ಅರ್ಜುನ ಅಂತ ಹೇಳಿ 2ನೇ ಅಧ್ಯಾಯದಲ್ಲಿ ಆತ್ಮತತ್ವವನ್ನು, ಆತ್ಮಸ್ವರೂಪವನ್ನು ನೈನಂ ಛಿಂದಂತಿ ಶಸ್ತ್ರಾಣಿ ಎಂಬ ಕೆಲವು ಶ್ಲೋಕಗಳಿಂದ ಈ ಶರೀರವು ಜಾತಸ್ಯ ಹಿ ಧ್ರುವೋ ಮೃತ್ಯು, ಹುಟ್ಟಿರುವುದು ಸಾಯಲೇಬೇಕು, ಅದರಲ್ಲಿರುವ ಆತ್ಮ ಮಾತ್ರ ನಿತ್ಯವು, ಅದೇ ನಾನು ಆಗಿದ್ದೇನೆ ಅಂತ ಶ್ರೀಕೃಷ್ಣ ಪರಮಾತ್ಮ ಆತ್ಮತತ್ವವನ್ನು, ಸ್ಥಿತಪ್ರಜ್ಞ ಲಕ್ಷಣಗಳನ್ನು ಅತ್ಯದ್ಭುತವಾಗಿ ವರ್ಣಿಸಿದ್ದಾರೆ. ತದನಂತರ ಕರ್ಮಯೋಗದಲ್ಲಿ ಕರ್ಮವನ್ನು ಮಾಡು, ಯಾಕೆಂದರೆ ನಿಮ್ಮೆಲ್ಲರೂ ಕೂಡ ಗೊತ್ತಿದೆ, ಕರ್ಮ ಮಾಡಬೇಕು, ಅದಕ್ಕೆ ಬರುವಂತಹ ಫಲವನ್ನು ನಾವು ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡಬೇಕೆಂಬ ಕರ್ಮ ಸಿದ್ಧಾಂತವನ್ನು ಕೂಡ ಹೇಳಿ, ಕೊನೆಗೆ ಜ್ಞಾನಯೋಗದಲ್ಲಿ, ಆತ್ಮ ಸಂಯಮ ಯೋಗ ಧ್ಯಾನ ಯೋಗದಲ್ಲಿ ಧ್ಯಾನ ಹೇಗೆ ಮಾಡಬೇಕು, ನಮ್ಮ ಅಂತಃಕರಣವನ್ನು ಹೇಗೆ ನಮ್ಮ ಕಂಟ್ರೋಲಲ್ಲಿ ಇಟ್ಕೋಬೇಕು ಎಂಬ ಒಂದು ಅರ್ಥದಲ್ಲಿ ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಜ್ಞಾನ ವಿಜ್ಞಾನ, ಹಾಗೆ ಅಕ್ಷರ ಪರಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ಇದೆಲ್ಲ ಕೂಡ ಶ್ರೀಕೃಷ್ಣ ಪರಮಾತ್ಮ ಕೇವಲ ಅರ್ಜುನನ ಶೋಕ ಮೋಹ ಈ ಎರಡು ಕೂಡ ಸ್ವಬಾಂಧವರನ್ನು ನೋಡಿ ಹೇಗೆ ಶೋಕ ಮೋಹಗಳಿಗೆ ಒಳಗಾಗಿದ್ದಾರೆ ಅದನ್ನು ದೂರ ಮಾಡಬೇಕು ಎಂಬ ಉದ್ದೇಶದಿಂದ ಈ ಪ್ರಪಂಚ ಎಲ್ಲೆಡೆ ಕೂಡ ನಾನೇ ಇದ್ದೀನಿ, ಆ ಸಮಸ್ತ ವಿಶ್ವವು ಕೂಡ ನನ್ನಲ್ಲೇ ಅಂತರ್ಲೀನವಾಗಿದೆ ಎಂದು ಹೇಳಿದರೂ ಕೂಡ ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ತು ಶ್ರೀಮನ್ನಾರಾಯಣ ಸ್ವರೂಪವೇ ಎಂದು ತಿಳಿಯದೆ ಈ ವಿಶ್ವರೂಪ ಸಂದರ್ಶನ ಯೋಗದಲ್ಲಿ ಕೂಡ ಬರುತ್ತೆ. ನಾನು ಅರ್ಜುನ ತಿಳ್ಕೊಂಡು ಆಮೇಲೆ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ಬಂದು ನನಗೆ ಉಪದೇಶ ಮಾಡಿದ್ದಾರೆ, ಅಥವಾ ನನ್ನ ಪಕ್ಕದಲ್ಲಿ ಒಬ್ಬ ಸ್ನೇಹಿತನಾಗಿ ಒಬ್ಬ ಗೆಳೆಯನಾಗಿ ಬಂದು ನನಗೆ ಉಪದೇಶ ಮಾಡಿದ್ದಾರೆ ಎಂದು ತಿಳ್ಕೊಳ್ಳದೆ ಹೇ ಕೃಷ್ಣ ಹೇ ಸಖೇತಿ ಅಂತ ಬರುತ್ತೆ ಈ ಅಧ್ಯಾಯದಲ್ಲಿ. ಅಂತಹ ಒಂದು ನಾನೇ ಆಗಿದ್ದೀನಿ ಅಂತ ಶ್ರೀಕೃಷ್ಣ ಪರಮಾತ್ಮನೇ ಹೇಳಿದರೂ ಕೂಡ ಅರ್ಜುನ ನಂಬಿಲ್ಲ. ಅದಕ್ಕೆ ಈ ಕಾಲದಲ್ಲೂ ಕೂಡ ನಾವು ನೋಡ್ತೇವೆ, ಯಾವುದೇ ಒಂದು ನಾನಿದ್ದೀನಿ ಅಂತ ಹೇಳಿದ್ರೆ ನಂಬಲ್ಲ, ಅದಕ್ಕೆ ಪ್ರೂಫ್ ಕೇಳ್ತಾರೆ. ಆ ಪ್ರೂಫೇ ವಿಶ್ವರೂಪ ಸಂದರ್ಶನ ಯೋಗ. ಯಾಕೆಂದರೆ ಸಮಸ್ತ ವಿಶ್ವವು ಕೂಡ ನಾನೇ ಆಗಿದ್ದೀನಿ,
ನಿನ್ನ ಕಣ್ಣಿಂದ ನೋಡೋಕ್ಕೆ ಆಗಲ್ಲ ಅಂತ ಹೇಳಿ ದಿವ್ಯಂ ದದಾಮಿತೆ ಚಕ್ಷು, ನಿನಗೆ ದಿವ್ಯವಾದ ಚಕ್ಷುಗಳನ್ನು ಕಣ್ಗಳನ್ನು ನಾನು ನೀಡ್ತೇನೆ, ಆ ದಿವ್ಯವಾದ ಚಕ್ಷುಗಳಿಂದ ನನ್ನ ವಿಶ್ವರೂಪ ಸಂದರ್ಶನೆ ಮಾಡುವಂಥ ಒಂದು ಉದ್ದೇಶದಿಂದ ಇವತ್ತು ನಾವು ಪರಮ ಉತ್ಕೃಷ್ಟವಾದ ಪರಮ ಶ್ರೇಷ್ಠವಾದ ಭಗವದ್ಗೀತೆಯಲ್ಲಿ ವಿಶ್ವರೂಪ ಸಂದರ್ಶನ ಯೋಗ ಪಠನೆ ಮಾಡಿದ್ರು, ಶ್ರವಣ ಮಾಡಿದ್ರು, ತದರ್ಥವನ್ನು ತಿಳ್ಕೊಂಡ್ರೂ ಕೂಡ ಸಾಕ್ಷಾತ್ ಶ್ರೀಮನ್ನಾರಾಯಣ ಕೃಪೆಗೆ ಪಾತ್ರರಾಗ್ತೀವಿ ಎಂದರ್ಥ ಇದರಲ್ಲಿದೆ. ನಾವೆಲ್ಲರೂ ಕೂಡ ನಿಜವಾಗಿ ಧನ್ಯರಾಗಿದ್ದೀವಿ. ಮನೆಗಳಲ್ಲೇ ಇದ್ದು ತಮ್ಮ ಮನದಲ್ಲಿ ಆ ಶ್ರೀಮನ್ನಾರಾಯಣ ಶ್ರೀಕೃಷ್ಣ ಪರಮಾತ್ಮನನ್ನು ಧ್ಯಾನಿಸಿಕೊಂಡು ಇವತ್ತು ಈ ವಿಶ್ವರೂಪ ಸಂದರ್ಶನ ಯೋಗವನ್ನು ಪಾರಾಯಣವನ್ನು ಮಾಡೋಣ. ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಮುಂಚೆ ಗುರುಗಳನ್ನು ನೆನಪಿಸಿಕೊಂಡು, ಯಾಕೆಂದರೆ ಗುರುಗಳ ಧ್ಯಾನವನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ಪಾರಾಯಣಕ್ಕೆ ನಾವು ಹೋಗೋಣ ಅಂತ ಹೇಳಿ ತಾವೆಲ್ಲರೂ ಕೂಡ ಸಾವಧಾನವಾಗಿ ಗುರು ಪ್ರಾರ್ಥನೆಯನ್ನು ಮಾಡಿ ಈಗ ನಾವೆಲ್ಲರೂ ಕೂಡ ಒಟ್ಟಿಗೆ ಗುರುಗಳ ಪ್ರಾರ್ಥನೆಯನ್ನು ಮಾಡೋಣ. ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ಮಹಾವಿಶ್ವಾಸಪೂರ್ವಕಂ ನಿಕ್ಷಿಪೇತ್ ಸರ್ವಭಾರಾಂಶ್ಚ ನಿಕ್ಷಿಪೇತ್ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ ಗುರೋ ಶ್ರೀಪಾದಪಂಕಜೇ. ಶ್ರೀ ಶ್ರೀನಿವಾಸ ಸ್ವಾಮಿಗಳ ಇವತ್ತು ಒಂದು ಅವರ ಅನುಗ್ರಹದಿಂದನೇ ನಾವೆಲ್ಲರೂ ಕೂಡ ಈ ಭಗವದ್ಗೀತಾ ಪಾರಾಯಣಕ್ಕೆ ಬಂದಿದ್ದೇವೆ. ಅದರಿಂದ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ ಒಂದು ಪ್ರಾರ್ಥನಾ ರೂಪದಲ್ಲಿ ನಾವೆಲ್ಲರೂ ಕೂಡ ಬೇಡಿಕೊಳ್ಳೋಣ ಅಂಥೇಳಿ ಎಲ್ಲರೂ ಒಟ್ಟಿಗೆ ಜೋರಾಗಿ ಶ್ರೀನಿವಾಸ ದೇವರ ಪ್ರಾರ್ಥನೆಯನ್ನು ಮಾಡಿ. ಆನಂದ ಜ್ಞಾನದಂ ವಿಷ್ಣುಂ ಆನಂದ ಜ್ಞಾನದಂ ವಿಷ್ಣುಂ ಆನಂದಮಯ ನಾಮಕಂ ಆನಂದಮಯ ನಾಮಕಂ ಆನಂದೇನ ದದರ್ಶಾಥ ಆನಂದೇನ ದದರ್ಶಾಥ ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಈಗ ಪಾರಾಯಣಕ್ಕೆ ಸಂಕಲ್ಪವನ್ನು ಮಾಡಿ ನಾವು ಪಾರಾಯಣಕ್ಕೆ ಹೆಜ್ಜೆ ಹಾಕೋಣ ಅಂತ ಹೇಳಿ ಎಲ್ಲರೂ ಕೂಡ ತಮ್ಮ ಮನದಲ್ಲಿ ಈ ಪಾರಾಯಣದಿಂದ ನನಗೆ ಶುಭ ಉಂಟಾಗಲಿ ಅಂಥೇಳಿ ಈ ಸಂಕಲ್ಪವನ್ನು ಮಾಡೋಣ. ಶ್ರೀಮದಾದಿವರಾಹ ಕ್ಷೇತ್ರೇ ಶ್ರೀಮದಾದಿವರಾಹ ಕ್ಷೇತ್ರೇ ವಿರಾಜಮಾನಸ್ಯ ವಿರಾಜಮಾನಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ ಶ್ರೀ ಪದ್ಮಾವತಿ ಜಾನೇಃ ಶ್ರೀ ಪದ್ಮಾವತಿ ಜಾನೇ ಭಗವತಃ ಭಗವತಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಶ್ರೀ ವೆಂಕಟೇಶ್ವರ ಸ್ವಾಮಿನಃ ಕೃಪಾಬಲೇನ ಕೃಪಾಬಲೇನ ಜಗದ್ಗುರೋಃ ಜಗದ್ಗುರೋಃ ಶ್ರೀ ಗೋಪಾಲಕೃಷ್ಣಸ್ಯ ಶ್ರೀ ಗೋಪಾಲಕೃಷ್ಣಸ್ಯ ಅನುಗ್ರಹೇಣ ಅನುಗ್ರಹೇಣ ಅಸ್ಮಾಕಂ ಅಸ್ಮಾಕಂ ಸರ್ವೇಷಾಂ ಸರ್ವೇಷಾಂ ಶರೀರಸ್ಯ ಶರೀರಸ್ಯ ಮಾನಸಸ್ಯ ಚ ಮಾನಸಸ್ಯ ಚ ಬಲಸಿದ್ಧ್ಯರ್ಥಂ ಬಲಸಿದ್ಧ್ಯರ್ಥಂ ಸಮಸ್ತಾನಾಂ ಸಮಸ್ತಾನಾಂ ಆಧಿವ್ಯಾಧೀನಾಂ ಆದಿವ್ಯಾಧೀನಾಂ ನಿವಾರಣಾರ್ಥಂ ನಿವಾರಣಾರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ ಸರ್ವಾಸಾಂ ಸಂಪದಾಂ ಸರ್ವಾಸಾಂ ಸಂಪದಾಂ ಪ್ರಾಪ್ತ್ಯರ್ಥಂ ಪ್ರಾಪ್ತ್ಯರ್ಥಂ ವಿದ್ಯಾರ್ಥಿನಾಂ ವಿದ್ಯಾರ್ಥಿನಾಂ ಬುದ್ಧಿಶಕ್ತಿವೃದ್ಧಿದ್ವಾರಾ ಬುದ್ಧಿಶಕ್ತಿವೃದ್ಧಿದ್ವಾರಾ ಪರೀಕ್ಷಾಸು ಪರೀಕ್ಷಾಸು ಉತ್ತೀರ್ಣತಾಸಿದ್ಧ್ಯರ್ಥಂ ಉತ್ತೀರ್ಣತಾ ಸಿದ್ಧ್ಯರ್ಥಂ ಅಧಿಕಾರಿಣಾಂ ಅಧಿಕಾರಿಣಾಂ ಸ್ವಸ್ವವಿಧಿ ಸ್ವಸ್ವವಿಧಿ ನಿರ್ವಹಣ ನಿರ್ವಹಣ ಕೌಶಲಸಿದ್ಧ್ಯರ್ಥಂ ಕೌಶಲ ಸಿದ್ಧ್ಯರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಸಮಸ್ತ ಪಾಪಕ್ಷಯಾರ್ಥಂ ಜ್ಞಾನಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೇರಣೆಯ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ ಶ್ರೀಮದ್ಭಗವದ್ಗೀತಾಯಾಃ ಶ್ರೀಮದ್ಭಗವದ್ಗೀತಾಯಾಃ ಏಕಾದಶೋಧ್ಯಾಯ ಏಕಾದಶೋಧ್ಯಾಯ ಅಂತರ್ಗತ ಅಂತರ್ಗತ ಶ್ಲೋಕಪಾರಾಯಣಂ ಶ್ಲೋಕಪಾರಾಯಣ
ಪಠನಂ ತಥಾ ತಥಾ ಭಗವದ್ಗೀತಾ ಭಗವದ್ಗೀತಾ ಪ್ರವಚನಂ ಪ್ರವಚನಂ ಶ್ರವಣಂ ಚ ಶ್ರವಣಂ ಚ ಕರಿಷ್ಯಾಮಹೇ. ಕರಿಷ್ಯಾಮಹೇ. ಗೀತಾ ಆಚಾರ್ಯರಾಗಿರುವಂತಹ ಶ್ರೀಕೃಷ್ಣ ಪರಮಾತ್ಮರ ಒಂದು ಪ್ರಾರ್ಥನೆಯನ್ನು ಮಾಡೋಣ. ಕಂಸಾಂತಕಂ ಶಂಸನೀಯಂ ಕಂಸಾಂತಕಂ ಶಂಸನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂವಿದ್ಧಿಂ ಸಂಶಯಚ್ಛೇದಿ ಸಂವಿದ್ಧಿಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಹಾಗೆ ಭಗವದ್ಗೀತೆಯ ಪ್ರಾರ್ಥನೆಯನ್ನು ಕೂಡ ಈಗ ಮಾಡೋಣ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೇಂಜಸಾ. ಇದುವರೆಗೆ ಹಿಂದೆ ಹೇಳೋ ಪ್ರಕಾರ ಸಮಸ್ತ ವಿಶ್ವಕ್ಕೆ ವೇದ ಇತಿಹಾಸವನ್ನು ನೀಡಿರುವಂತಹ ವೇದವ್ಯಾಸರ ಪ್ರಾರ್ಥನೆಯನ್ನು ಒಟ್ಟಿಗೆ ನಾವೆಲ್ಲರೂ ಕೂಡ ಜೋರಾಗಿ ಮನಸ್ಸಿಂದ ತ್ರಿಕರಣ ಶುದ್ಧಿಯಾಗಿ ಮಾಡೋಣ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತ ಕ್ಲೇಶಂ ಮಾಂ ನಿರಾಶಂ ಗತ ಕ್ಲೇಶಂ ಕುರ್ವನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಈಗ ಪರಮ ಉತ್ಕೃಷ್ಟವಾದ ತತ್ವ ಇದೆ. ಆ ತತ್ವವನ್ನು ನಾವೆಲ್ಲರೂ ಕೂಡ ಸಾವಧಾನವಾಗಿ ಈಗ ಕೇಳೋಣ. ಶ್ರೀ ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಪೂರ್ವಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಭಗವಂತನಾದ ಶ್ರೀಕೃಷ್ಣ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಹೇಳಿದಂಥ ಭಗವದ್ಗೀತೆ ಅದರ ವ್ಯಾಖ್ಯಾನವನ್ನು ಆಲಿಸ್ತಾ ಇದ್ದೀರಾ. 11ನೇ ಅಧ್ಯಾಯದ ಶ್ಲೋಕಗಳ ಪಠನವನ್ನು ಮುಗಿಸಿದ್ದೀರಾ. ಭಗವಂತ ಹೇಳಿದ ಶ್ಲೋಕಗಳನ್ನು ನೀವು ಉಚ್ಚಾರ ಮಾಡ್ತಾ ಮತ್ತೆ ಅವುಗಳನ್ನು ಕೇಳಿಸ್ಕೊಳ್ತಾ ಮನಸ್ಸಿನಲ್ಲಿ ಅವುಗಳನ್ನು ಧಾರಣೆ ಮಾಡ್ತಾ ಆನಂದವನ್ನು ಅನುಭವಿಸಿದಂತೆ ಆ ಶ್ಲೋಕಗಳು ತಿಳಿಸಿಕೊಡುವ ಸರಳವಾದ ವಿಚಾರಗಳ ಧಾರೆಯನ್ನು ನಮ್ಮ ಮನಸ್ಸಿನಲ್ಲಿ ನಾವು ಅವುಗಳನ್ನು ತುಂಬಿಕೊಂಡ್ರೆ ನಿಜಕ್ಕೂ ಕೂಡ ಭಗವಂತನಾದ ಶ್ರೀಕೃಷ್ಣನ ವಿಶೇಷವಾದ ಅನುಗ್ರಹಕ್ಕೆ ನಾವು ಪಾತ್ರರಾಗ್ತೀವಿ ಅಂತ ಅರ್ಥ. ಭಗವಂತನಾದ ಕೃಷ್ಣನನ್ನು ಕಣ್ತುಂಬ ಕಾಣುವಂತಹ ವಿಶೇಷವಾದ ವಿಚಾರವನ್ನು 11ನೇ ಅಧ್ಯಾಯದಲ್ಲಿ ತಿಳಿಸ್ತಾ ಇದ್ದಾರೆ. ಶ್ಲೋಕ ರೂಪದಲ್ಲಿ ಶ್ರೀ ವೇದವ್ಯಾಸ ದೇವರು ಇದೆಲ್ಲವನ್ನು ನಮಗಾಗಿ ನೀಡಿದರು. ಅರ್ಜುನ ಕಂಡು ಯಾವ ರೀತಿಯಲ್ಲಿ ಉದ್ಗಾರ ಮಾಡಿದ್ದಾನೆ ಅನ್ನೋದನ್ನು ಕೂಡ ಸುಸ್ಪಷ್ಟವಾಗಿ ಇಲ್ಲಿ ತಿಳಿಸುವುದರ ಉದ್ದೇಶ ನಮಗೂ ಕೂಡ ಭಗವಂತನ ಅಂತಹ ದರ್ಶನವಾಗಬೇಕು. ಭಗವಂತನ ದರ್ಶನ ಮಾಡಿದ ಅರ್ಜುನನ ಮುಖದಿಂದಲಾದರೂ ಕೂಡ ಆ ಭಗವಂತನ ಸ್ವರೂಪವನ್ನು ಕೇಳಬೇಕು. ಕೇಳಿ ಭಗವತ್ ತತ್ವವನ್ನು ಯಥಾಮತಿ ನಾವು ಜೀರ್ಣ ಮಾಡಿಕೊಳ್ಳಬೇಕು. ಈ ದೃಷ್ಟಿಯಿಂದ ಆ ಶ್ಲೋಕಗಳನ್ನು ಅರ್ಜುನ ಹೇಳ್ತಾ ಇದ್ದಾನೆ. ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಅರ್ಜುನ ತಿಳಿಸ್ಕೊಡ್ತಾ ಇದ್ದಾನೆ, ಭಗವಂತ ನಿನ್ನ ವಿಶ್ವರೂಪವನ್ನು ತೋರಿಸು ಅಂತ ಕೇಳಿದೆ. ನೀನು ನಿನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿದ್ಯಾ, ಆದರೆ ನಾನು ನನ್ನದಾದಂತಹ ಈ ಪಾಂಚಭೌತಿಕವಾದ
ಕಣ್ಣುಗಳಿಂದ ನಿನ್ನ ವಿಶ್ವರೂಪವನ್ನು ಕಾಣೋದಕ್ಕೆ ನನ್ನ ಕೈಲಿ ಸಾಧ್ಯವಾಗಲಿಲ್ಲ. ಆದ್ದರಿಂದ ನೀನು ನನಗಾಗಿ ದಿವ್ಯವಾದ ಚಕ್ಷುಸ್ಸನ್ನು ಕೊಟ್ಟಿಯ. ದಿವ್ಯಂ ದದಾಮಿತೆ ಚಕ್ಷು, ದಿವ್ಯವಾಗಿರತಕ್ಕಂಥ ಚಕ್ಷುಸ್ಸನ್ನು ಕೊಡ್ತೀಯ ಅಂಥೇಳಿ ಅದ್ಭುತವಾದಂಥ ನಿನ್ನ ವಿಶ್ವರೂಪವನ್ನು ಕಣ್ತುಂಬ ಕಾಣುವಂತಹ ದಿವ್ಯವಾದ ಚಕ್ಷುಸ್ಸನ್ನು ನನಗೆ ನೀಡಿದೆಯಾ. ನೀಡಿದ್ರಿಂದ ಯಾರೂ ಕಾಣದೇ ಇದ್ದಂಥ ಅನೇಕ ಜ್ಞಾನಿಗಳು ಮಾತ್ರ ಇವುಗಳನ್ನು ದರ್ಶನ ಮಾಡಿರ್ಬೋದು. ಯಾರು ಎಷ್ಟು ದರ್ಶನ ಮಾಡಿದ್ದಾರೋ ನನಗೆ ತಿಳಿದು, ಆದರೆ ನಾನು ಮಾತ್ರ ಜೀವನದಲ್ಲಿ ಅತ್ಯಂತ ಭಾಗ್ಯಶಾಲಿ. ನೀನು ಕೊಟ್ಟ ಈ ದಿವ್ಯವಾದ ದೃಷ್ಟಿಯನ್ನು ಬಳಸಿಕೊಂಡು ನಾನು ನಿನ್ನ ವಿಶ್ವರೂಪವನ್ನು ನೋಡ್ತಾ ಇದ್ದೇನೆ ಅಂತ ಹೇಳಿ, ಹೇ ದೇವಾ ಅಂತ ಕರೆದ. ಪಶ್ಯಾಮಿ ದೇವಾಂಸ್ತವ ದೇವದೇಹೇ, ಹೇ ದೇವಾ, ಕ್ರೀಡಾದಿಗುಣ ವಿಶಿಷ್ಟನಾಗಿರತಕ್ಕಂಥವು ನೀನು. ನಿನ್ನ ಚರ್ಯೆಯೇ ಅರ್ಥವಾಗೋಲ್ಲ, ನಿನ್ನ ಚೇಷ್ಟೆಗಳು ಅರ್ಥಾತ್ ನೀನು ಮಾಡುವ ವ್ಯವಹಾರಗಳು, ನಿನ್ನ ಕ್ರಿಯೆಗಳು, ನಿನ್ನ ಆಲೋಚನೆಗಳು ಯಾವುದು ಜಗತ್ತಿನಲ್ಲಿ ಯಾರಿಗೂ ಪೂರ್ಣವಾಗಿ ಅರ್ಥವಾಗೋಲ್ಲ. ನಿನ್ನ ಶಿಷ್ಯ ಅಂತ ನನ್ನನ್ನು ಸ್ವೀಕಾರ ಮಾಡಿ, ಒಂದು ದೃಷ್ಟಿಯಲ್ಲಿ ಗೆಳೆಯ ಅಂತ ಸ್ವೀಕಾರ ಮಾಡಿ ನನ್ನನ್ನು. ನಾವಿಬ್ಬರೂ ಸಮಾನವಾಗಿರತಕ್ಕಂಥ ಹತ್ತಿರ ಸಮಾನವಾದ ವಯಸ್ಸನ್ನು ಹೊಂದಿದಂಥವರು. ಆದ್ದರಿಂದ ನನ್ನನ್ನು ಸ್ನೇಹಿತ ಅಂತ ಕರೆದು ನನ್ನ ಮೇಲೆ ವಿಶೇಷವಾದ ಅನುಕಂಪವನ್ನು ತೋರಿಸಿ ನೀನು ನನಗಾಗಿ ವಿಶ್ವರೂಪವನ್ನು ತೋರಿಸ್ತಾ ಇದ್ದೀಯಾ. ಇದಕ್ಕಿಂತ ಒಬ್ಬ ಸ್ನೇಹಿತನಿಗೆ ಮತ್ತೊಬ್ಬ ಸ್ನೇಹಿತ ಮಾಡುವ ಉಪಕಾರ ಇದಕ್ಕಿಂತ ದೊಡ್ಡದಾದದ್ದು ಯಾವುದು? ಸುಹೃನ್ಮಿತ್ರಾರ್ಯುದಾಸೀನ ಮಧ್ಯಸ್ಥದ್ವೇಷ್ಯಬಂಧುಷು ಸಾಧುಷ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ ಅನ್ನೊಲ್ಲಿ ನೀನೇ ತಿಳಿಸಿದಂತೆ, ನೀನು ಸುಹೃತ್ ಅನಿಮಿತ್ತೋಪಕಾರಿ. ನೀನು ಯಾವುದೇ ವಿಧವಾಗಿರತಕ್ಕಂಥ ಉಪಕಾರಗಳನ್ನು ಬಯಸದೇ ನನಗಾಗಿ ನೀನು ನಿನ್ನ ಈ ವಿಶ್ವರೂಪವನ್ನು ತೋರಿಸ್ತಾ ಇದ್ದೀಯ. ಆದ್ದರಿಂದ ನಾನು ನೋಡಿದೆ, ನೋಡಿ ಅವುಗಳನ್ನು ಕೊಂಡಾಡ್ತೀನಿ. ಆದ್ದರಿಂದ ಅವುಗಳನ್ನು ಅನುಭವಿಸ್ತೇನೆ, ಸಂತೋಷಪಡ್ತೇನೆ. ಇದರಿಂದ ನಿನಗಾದ ಲಾಭವೇನು? ನಿನಗೇನು ಲಾಭವಿಲ್ಲ. ಆದರೂ ಕೂಡ ಯಾವುದೇ ವಿಧವಾದಂಥ ಉಪಕಾರದ ಅಪೇಕ್ಷೆಗಳಿಲ್ಲದೆ ನನಗೆ ವಿಶ್ವರೂಪವನ್ನು ತೋರಿಸ್ತಾ ಇದ್ದೀಯಾ ಹೇ ದೇವಾ ಅಂತ ಅದಕ್ಕೋಸ್ಕರ ಕರೆದಿತ್ತು. ದೇವ ಅಂದರೆ ನಾನಾ ವಿಧವಾದ ಗುಣಗಳಿಂದ ವಿಶಿಷ್ಟನಾದಂಥವನು ಭಗವಂತ. ಆದ್ದರಿಂದ ಕರಿತಾವನ್ನು ಹೇಳ್ತಾ ಇದ್ದಾನೆ, ಪಶ್ಯಾಮಿ ದೇವಾನ್ ತವ ದೇವದೇಹೇ ಸರ್ವಾನ್ ತಥಾ ಭೂತ ವಿಶೇಷ ಸಂಘಾನ್. ನಿನ್ನ ವಿಶ್ವರೂಪದಲ್ಲಿ ನಾನು ಏನೇನು ನೋಡ್ತಾ ಇದ್ದೀನಿ, ಅಯ್ಯೋ ಈ ಕಡೆ ನೋಡ್ತಾ ಇದ್ದೀನಿ ಅಂದ, ಈ ಕಡೆ ನೋಡ್ತಾ ಇದ್ದಾನೆ. ಸರ್ವಾನ್ ದೇವಾನ್ ಪಶ್ಯಾಮಿ, ಎಲ್ಲ ದೇವತೆಗಳನ್ನು ನೋಡ್ತಾ ಇದ್ದೇನೆ. ಒಬ್ಬರ ಇಬ್ಬರ ಎಲ್ಲ ದೇವತೆಗಳು ನಿನ್ನ ದೇಹದ ಒಳಗಡೆನೇ ಕಾಣ್ತಾ ಇದ್ದಾರೆ. ನೀನು ಹೇಳ್ತಾ ಇದ್ದೀಯ ನನಗಿಂತ ಉತ್ತಮನಾಗಿರ್ತಕ್ಕಂಥ ವ್ಯಕ್ತಿ ಇಲ್ಲ ಅಂತ ಅನೇಕ ಬಾರಿ ಹೇಳಿದೆಯ ನೀನು. ಈಗ ನನಗೆ ಅದು ಅನುಭವಕ್ಕೆ ಬರ್ತಾ ಇದೆ. ಕಾರಣ ಏನು ಅಂದರೆ, ಎಲ್ಲ ದೇವತೆಗಳು ನಿನ್ನ ಶರೀರದಲ್ಲಿ ಆಶ್ರಯವನ್ನು ಪಡೆದಿದ್ದಾರೆ. ಅದ್ಭುತವಾದ ಸಾಮರ್ಥ್ಯವನ್ನು ಪಡೆದಂಥ ದೇವತೆಗಳೆಲ್ಲ ನಿನ್ನ ಒಳಗಡೆ ಅವುಗಳನ್ನು ಕೂತ್ಕೊಂಡು ನಿನ್ನದೇ ಆಗಿರತಕ್ಕಂಥ ಆ ಅದ್ಭುತವಾದ ನಿನ್ನ ರೂಪವನ್ನು ನೋಡ್ತಾ ಆನಂದವನ್ನು ಎಲ್ಲ ದೇವತೆಗಳು ನಿನ್ನ ದೇಹದ ಒಳಗಡೆನೇ ಕೂತ್ಕೊಂಡಿರೋದನ್ನು ನಾನು ನೋಡ್ತಾ ಇದ್ದೇನೆ ಈಗ. ಆದ್ದರಿಂದ ಇದು ಬಹಳ ಅದ್ಭುತವಾದ ವಿಚಾರ ಕೃಷ್ಣ. ಆದ್ದರಿಂದ ಹೇ ದೇವಾ, ಸರ್ವಾನ್ ದೇವಾನ್ ಅಹಂ ಪಶ್ಯಾಮಿ ಅಂತಂದ. ಎಲ್ಲಿ ನೋಡ್ತಾ ಇದ್ದೀನಿ? ತವ ದೇವ ದೇಹೇ, ನಿನ್ನ ಶರೀರದೊಳಗಡೆ ಕುಳಿತುಕೊಂಡಿರ್ತಕ್ಕಂಥ ಎಲ್ಲ ದೇವತೆಗಳನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ಸಮಸ್ತವಾಗಿರತಕ್ಕಂಥ ಜಗತ್ತಿಗೆ ಸರ್ವೋತ್ತಮನಾದ ವ್ಯಕ್ತಿ ಯಾರು ಅದನ್ನು ಪ್ರತ್ಯಕ್ಷವಾಗಿ ನೀನು ನಂಗೆ ತೋರಿಸಿದ್ದೀಯಾ. ಆದ್ದರಿಂದ ನೀನು ಪದೇ ಪದೇ ವಾಕ್ಯಗಳನ್ನು ಪ್ರಯೋಗ ಮಾಡ್ತಾ ಅಥವಾ ಯುಕ್ತಿಗಳ ಬಲದಿಂದ ನಾನೇ ಸರ್ವಶ್ರೇಷ್ಠ ಅಂತ ಹೇಳಬೇಕು ಅಂತಲೇ ಇಲ್ಲ, ಕಣ್ಣಾರೆ ಇದನ್ನು ನಾನು ಕಾಣ್ತಾ ಇದ್ದೇನೆ.
ಜಗತ್ತಿನಲ್ಲಿ ಎಷ್ಟೆಷ್ಟು ದೇವತೆಗಳನ್ನು ಉಲ್ಲೇಖ ಮಾಡ್ತಾರೋ ಆ ಎಲ್ಲ ದೇವತೆಗಳೂ ಬಂದು ನಿನ್ನ ಶರೀರದೊಳಗಡೆ ಕೂತ್ಕೊಂಡಿದ್ದಾರೆ. ಬ್ರಹ್ಮ ವಾಯುಗಿರೀಶ ಶೇಷಗರುಡಾ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೋ ವರ್ಣಾನಲೋ ಮನುಯಮೋ ವಿತ್ತೇಶ ವಿಘ್ನೇಶ್ವರೋ ನಾ ಸತ್ಯೋ ಎಲ್ಲ ನಾ ಸತ್ಯೋ ಮೃತಃ ಎಲ್ಲರೂ ಇದ್ದಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೋ ವರ್ಣಾನಲೋ ಮನಿಯಮೋ ವಿತ್ತೇಶ ವಿಘ್ನೇಶ್ವರೋ ನಾ ಸತ್ಯೋ ನಿರುತಿರ್ಮರುದ್ಗಣಯುತಾ ಪರ್ಜನ್ಯಮಿತ್ರಾದಯ ಸಸ್ತ್ರೀಕಾ ಸುರಪುಂಗವ ಪ್ರತಿದಿನಂ ಕುರ್ವಂತು ನೋ ಮಂಗಲಂ ಅಂತ ನಾವೇನಂತೀವಲ್ಲ, ಇವರೆಲ್ಲರೂ ನಮ್ಮ ಮಂಗಲವನ್ನು ಉಂಟು ಮಾಡಿವಿ ಅಂತ ಅಂತೀವಿ. ಭಗವಂತ ನಿನ್ನನ್ನು ಕೇಳಿಕೊಂಡ್ರೆ ಸಾಕು, ನೀನು ನಮಗೆ ಮಂಗಲವನ್ನು ಉಂಟು ಮಾಡು ಅಂತ ಕೇಳಿದ್ರೆ ಸಾಕು. ಯಾಕೆ ಅಂದರೆ ಇಷ್ಟು ದೇವತೆಗಳು ನಿನ್ನ ಅಧೀನದಲ್ಲಿ ನಿನ್ನ ದೇಹದಲ್ಲಿರೋದನ್ನು ನಾನು ಕಾಣ್ತಾ ಇದ್ದೇನೆ. ಯಾವ್ಯಾವ ದೇವತೆಗಳು? ಬ್ರಹ್ಮದೇವರು ಬಂದರು, ಸಸ್ತ್ರೀಕಾಸುರ ಭಂಗವಾಹ ಅಂದರು. ಬ್ರಹ್ಮದೇವರ ಜೊತೆಗೆ ಸರಸ್ವತೀ ದೇವಿ ಅಲ್ಲೇ ಇದ್ದಾಳೆ, ವಾಯುದೇವರಿದ್ದಾರೆ, ಭಾರತೀ ದೇವಿ ಇದ್ದಾಳೆ. ಬ್ರಹ್ಮ ವಾಯು ಗಿರೀಶ ಶೇಷಗರುಡಾ, ಗಿರೀಶ ಇದ್ದಾನೆ, ರುದ್ರದೇವರಿದ್ದಾರೆ ಪಾರ್ವತಿ ಜೊತೆಗಲ್ಲಿ, ಶೇಷದೇವರು ಸೌಪರ್ಣಿಯ ಜೊತೆಗಿದ್ದಾರೆ, ಗರುಡದೇವರು ಸೌಪರ್ಣಿಯ ಜೊತೆಗಿದ್ದಾರೆ, ವಾರುಣಿಯ ಜೊತೆಗೆ ಶೇಷದೇವರಿದ್ದಾರೆ. ಆದ್ದರಿಂದ ಸಪತ್ನೀಕರಾಗಿ ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಯಾರು? ಸಾಕ್ಷಾತ್ ಸ್ವರ್ಗಕ್ಕೆ ಅಧಿಪತಿಯಾದಂಥವನು ಶಚಿ ಮೊದಲಾಗಿರತಕ್ಕಂಥ ತನ್ನ ಹೆಂಡತಿಯರ ಜೊತೆಗಿದ್ದಾನೆ. ದೇವೇಂದ್ರ ಕಾಮೋ ಗುರು ಮನಮತ ಇದ್ದಾನೆ ರತಿದೇವಿಯ ಜೊತೆಗೆ. ಎಲ್ಲ ದೊಡ್ಡ ದೊಡ್ಡ ದೇವತೆಗಳು ಅಂತ ಯಾರ್ಯಾರಂತೀವಿ ನಾವು? ಯಾವ್ಯಾವ ದೇವತೆಗಳನ್ನು ಎಲ್ಲ ಋಷಿಗಳು ಮುನಿಗಳು ದೈತ್ಯರು ದಾನವರು ಯಾತುದಾನರು ಎಲ್ಲ ಉಪಾಸನೆ ಮಾಡಿ ವರಗಳನ್ನು ಪಡ್ಕೊಳ್ತಾ ಇದ್ದಾರೆ. ಆ ಎಲ್ಲ ದೇವತೆಗಳು ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ನಿನ್ನ ದೇಹದಲ್ಲಿ ನಿನ್ನಿಂದ ವರ ಪಡಿತಾ ಇದ್ದಾರೆ ನೋಡಿ. ಎಲ್ಲ ನಿನ್ನ ಒಳಗಡೆ ಸೇರ್ಕೊಂಡು ಬಿಟ್ಟಿದ್ದಾರೆ. ಆದ್ದರಿಂದ ಸರ್ವೋತ್ತಮನಾಗಿರತಕ್ಕಂಥ ಭಗವಂತ ಯಾರು ಅಂತ ನನಗಂತೂ ಯಾರು ಇನ್ನೂ ಹೇಳೋದು ಬೇಡ. ಕಾರಣ ಏನು ಅಂದರೆ ಕಣ್ಣು ತುಂಬ ನಾನು ಎಲ್ಲ ದೇವತೆಗಳನ್ನು ನಿನ್ನ ಅಧೀನವಾಗಿ ನಿನ್ನ ದೇಹದ ಒಳಗಡೆ ಇರೋದನ್ನು ನಾನು ನೋಡ್ತಾ ಇದ್ದೇನೆ. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾನ್. ಆದ್ದರಿಂದ ಎಲ್ಲ ದೇವತೆಗಳು ನಿನ್ನ ಜೊತೆಗಿದ್ದಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರುಹು. ದೇವತೆಗಳಲ್ಲಿ ಬೃಹಸ್ಪತ್ಯಾಚಾರ್ಯರು, ದೇವತೆಗಳಿಗೆ ಗುರುಗಳು, ಅವರೂ ನಿನ್ನೊಳಗಡಿದ್ದಾರೆ ಅಂತ ಈ ಶ್ಲೋಕವನ್ನು ನೆನಪು ಮಾಡಿಕೊಂಡ್ರೆ ಪ್ರಮುಖವಾದ ದೇವತೆಗಳೆಲ್ಲ ಕಂಡು ಬರ್ತಾರೆ. ಬ್ರಹ್ಮ ವಾಯು ಗಿರೀಶ ಶೇಷ ಗರುಡ ದೇವೇಂದ್ರ ಕಾಮೋ ಗುರು ಚಂದ್ರಾರ್ಕೌ. ಚಂದ್ರದೇವರಿದ್ದಾರೆ, ಅರ್ಕ ಸೂರ್ಯ ಇದ್ದಾನಲ್ಲಿ. ಆದ್ದರಿಂದ ಅವನ ಏನು ಪ್ರಕಾಶ ನಿನ್ನ ಪ್ರಕಾಶದ ಮುಂದೆ ಇಲ್ಲ. ಈಗ ಅಲ್ಲಿ ವರುಣಾನಲೋ ಮನುಯಮೋ, ವರುಣ ಅಗ್ನಿದೇವರು, ಆನಂತರ ಮನುಗಳು, ಎಲ್ಲ ವಿಧವಾದ ಮನುಗಳು ಅಂತೇನು ಕರಿತೀವಿ, ಮನ್ವಂತರದ ಅಧಿಪತಿಗಳಾಗಿರತಕ್ಕಂಥ ಮನುಗಳು, ಸ್ವಯಂಭುವ ಸ್ವಾರೋಚ್ಯ ಉತ್ತಮ ತಾಪಥ ರೈವತ ವೈವಸ್ವತ, ಆನಂತರ ಸಾವರ್ಣಿ ಇದ್ದಾನೆ, ದಕ್ಷತಾವರ್ಣಿ ಇಂದ್ರಸಾವರ್ಣಿ ಬ್ರಹ್ಮತಾವರ್ಣಿ ಅಂತ ಎಷ್ಟು ಜನ? 14 ಜನ ಏನು ಮನ್ವಂತರದ ಅಧಿಪತಿಗಳು ಅಂತಿದ್ದಾರೆ. ಎಲ್ಲ ಮನುಗಳು ನಿನ್ನಲ್ಲಿದ್ದಾರೆ. ರುದ್ರದೇವರು 11 ರುದ್ರರಿದ್ದಾರೆ, 8 ವಿಧವಾದ ವಸುಗಳಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ವಿಧವಾದ ಮರುತ್ತುಗಳು, 49 ಮರುತ್ತುಗಳು ಅಂತಂತಾರೆ. ಆ ಎಲ್ಲ 49 ವಿಧವಾದ ಮರುತ್ತುಗಳು ನಿನ್ನೊಳಗಡೆ ಇದ್ದಾರೆ. ಆದ್ದರಿಂದ ಎಲ್ಲ ಚಂದ್ರಾರ್ಕೋ ವರ್ಣಾನಲೋ ಮನಿಯಮೋ ವಿತ್ತೇಶ ವಿಘ್ನೇಶ್ವರೋ. ಗರುಡದೇವರಿದ್ದಾರೆ, ವಿತ್ತೇಶ ಇದ್ದಾನೆ, ವಿಘ್ನೇಶ್ವರ ಇದ್ದಾನೆ. ಆದ್ದರಿಂದ ಪ್ರತಿಯೊಂದು ದೇವತೆಗಳು ಅವರವರ ಹೆಂಡತಿಯೊಳಗಡೆ ಇರೋದನ್ನು ನಿನ್ನ ಸ್ವರೂಪದಲ್ಲಿ ನಿನ್ನ ದೇಹದಲ್ಲಿ ನಾನು ಕಾಣ್ತಾ ಇದ್ದೇನೆ. ಅದರಿಂದ ನಾನೀಗ ನಿನ್ನ ವಿಶ್ವರೂಪವನ್ನು ನೋಡಿದಾಗ ನಿನ್ನೊಳಗಡೆನೇ ಎಲ್ಲರನ್ನೂ ಕಾಣ್ತಾ ಇರೋದರಿಂದ ಪ್ರತ್ಯೇಕ ದೇವತೆಗಳನ್ನು ಪ್ರತ್ಯಕ್ಷ ಮಾಡಿಕೊಳ್ಬೇಕು ಅಂತ ಅವರನ್ನು ಕುರಿತು ತಪಸ್ಸು ಮಾಡಬೇಕು ಅಂತ ಇಲ್ಲ. ಎಲ್ಲರನ್ನೂ ಒಟ್ಟಿಗೆ
ನಿನ್ನೊಳಗಡೆ ಕಾಣ್ತಾ ಇದ್ದೇನೆ. ಹಾಗಾದರೆ ಈ ಒಂದು ಮಾತಿನಿಂದ ನಮಗೆ ಅರ್ಜುನ ಕೊಟ್ಟ ಸಂದೇಶ ಏನು ಗೊತ್ತಾ? ಅರ್ಜುನ ಮಹಾಮಲ್ಲ ಭಂಗ ನ್ಯಾಯ ಅಂತೀವಿ ನಾವು. ಯಾರೋ ಒಬ್ಬ ನಾವು ಕುಸ್ತಿ ಆಡಬೇಕು ಅಂತ ಬಂದ್ವಿ. ದೊಡ್ಡೊಬ್ಬ ಜಟ್ಟಿ ಒಂದು ರಾಜ್ಯಕ್ಕೆ ಬಂದ. ಆ ರಾಜ್ಯಕ್ಕೆ ಬಂದ ನಂತರದಲ್ಲಿ ಎಲ್ಲರ ಜೊತೆಗೂ ಯಾರ್ಯಾರು ಕುಸ್ತಿ ಆಡೋಕ್ಕೆ ಬರುತ್ತೆ ಅವ್ರ ಜೊತೆಗೆಲ್ಲ ಕುಸ್ತಿಯನ್ನು ಆಡಬೇಕು ಅಂತಿಲ್ಲ. ಆ ಇಡೀ ರಾಜ್ಯದಲ್ಲಿ ಚಾಂಪಿಯನ್ ಅಂತ ಕರೆಸ್ಕೊಂಡಂಥ ಯಾವ ವ್ಯಕ್ತಿ ಇದ್ದಾನೆ ಅವನನ್ನು ಈ ವ್ಯಕ್ತಿ ಸೋಲಿಸಿದ್ರೆ ಸಾಕು. ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಕುಸ್ತಿಪಟುಗಳನ್ನು ಇವನು ಸೋಲಿಸಿದಂತೆ. ಆದ್ದರಿಂದ ಮಹಾಮಲ್ಲ ಭಂಗ ನ್ಯಾಯ ಅಂತಂತಾರೆ. ಹಾಗೇನೇ ಭಗವಂತನ ದರ್ಶನವನ್ನು ಮಾಡಿದರೆ ಸಾಕು. ಆಗ ಅವನ ಒಳಗಡೆನೇ ಎಲ್ಲ ದೇವತೆಗಳು ಅವನ ಒಳಗಡೆ ಇರೋದರಿಂದ ಅವರನ್ನೆಲ್ಲ ದರ್ಶನ ಮಾಡಿದಂತೆ ಆಗತ್ತೆ. ಅವರುಗಳಿಂದ ಏನು ನಾವು ಅಪೇಕ್ಷೆಯನ್ನು ಪಡ್ಕೊಳ್ಬೇಕು ಅಂತ ಆಸಕ್ತಿ ಹೊಂದಿರ್ತೀವಿ ಅದೆಲ್ಲ ಅಪೇಕ್ಷೆಗಳು ಕೂಡ ಭಗವಂತನ ದರ್ಶನದಿಂದ ಅವನ ಅನುಗ್ರಹದಿಂದಲೇ ನೆರವೇರುತ್ತೆ. ಆದ್ದರಿಂದ ಕೃಷ್ಣ ಪುನಃ ಪುನಃ ಭಗವದ್ಗೀತೆಯಲ್ಲಿ ಅನೇಕ ಬಾರಿ ಹೇಳ್ದ, ಎಲ್ಲವನ್ನೂ ನನಗೆ ಸಮರ್ಪಣೆ ಮಾಡು, ಎಲ್ಲವನ್ನೂ ನನಗಾಗಿ ಮಾಡು, ಮಾಡಿದ್ದನ್ನು ನನಗೆ ಸಮರ್ಪಣೆ ಮಾಡು, ಮತ್ಕರ್ಮ ಕೃತ್ಪರಮೋ ಮದ್ಭಕ್ತ ಸಂಗವರ್ಜಿತಃ ಅಂದ. ಮತ್ಕರ್ಮ ಕೃತು ಎಲ್ಲವನ್ನೂ ನನಗೆ ಅರ್ಪಿಸು ಅಂತ ಯಾಕೆ ಹೇಳ್ದ ಭಗವಂತ ಅಂದರೆ, ನೀವು ಯಾರ್ಯಾರು ಏನೇನು ಅರ್ಪಿಸ್ಬೇಕು ಅಂತ ಅಂದ್ಕೊಂಡಿದ್ದೀರೋ ದೇವತೆಗಳಿಗೆ ಅವ್ರನ್ನೆಲ್ಲ ಹುಡುಕೊಂಡು ಒಬ್ಬೊಬ್ಬರನ್ನೇ ಪ್ರತ್ಯೇಕವಾಗಿ ಮಾಡಬೇಕು ಅಂತಲೂ ಇಲ್ಲ. ಎಲ್ಲವನ್ನೂ ನನಗೆ ಅರ್ಪಿಸು, ನನ್ನನ್ನು ಭಜನೆ ಮಾಡು, ಎಲ್ಲ ದೇವತೆಗಳು ತೃಪ್ತರಾಗುತ್ತಾರೆ ಅಂತ ತಿಳಿಸ್ತಾ ಇದ್ದಾನೆ. ಆದ್ದರಿಂದ ಕೃಷ್ಣ ಒಮ್ಮೆ ಆಹಾರವನ್ನು ಸ್ವೀಕಾರ ಮಾಡಿ, ನೀನು ಕೊಟ್ಟಿದ್ದು ಭಗವಂತನಿಗೆ ಅರ್ಪಿತವಾಗಿದೆ, ಕೃಷ್ಣಾರ್ಪಿತಂ ಅಂತ ಅಂದು ಕೂಡಲೇ ಎಲ್ಲ ವ್ಯಕ್ತಿಗಳ ಹೊಟ್ಟೆಯೂ ಕೂಡ ತುಂಬೋಯಿತು ಅಂತ ಶ್ರೀನಿವಾಸ ಕಲ್ಯಾಣದಲ್ಲಿ ಶುಕಾಚಾರ್ಯರು ಶ್ರೀನಿವಾಸ ದೇವರಿಗೆ ಭೋಜನವನ್ನು ಮಾಡಿಸಿದ್ರು. ಅಷ್ಟೊಂದು ಜನಕ್ಕೆ ಅಡುಗೆ ಮಾಡಿ ಭೋಜನ ಮಾಡಿಸ್ಬೇಕು ಅಂತಿಲ್ಲ, ಎಲ್ಲರೂ ಭೋಜನ ಮಾಡಿದ ತೃಪ್ತಿಯನ್ನು ಹೊಂದಿದ್ರು ಅಂತರ್ಥ. ಆದ್ದರಿಂದ ಹರಿರ್ಯತ್ರ ಗೃಹೇ ಭುಂಕ್ತೆ ತತ್ರ ಭುಂಕ್ತೆ ಜಗತ್ರಯಂ. ಆದ್ದರಿಂದ ಭಗವಂತನಾಗಿರತಕ್ಕಂಥ ನಿನ್ನನ್ನು ನೋಡಿದ ಮೇಲೆ ನನಗನ್ನಿಸ್ತು, ಈಗ ಖಾತ್ರಿ ಆಯಿತು, ನಿನ್ನನ್ನು ಒಲಿಸ್ಕೊಂಡ್ರೆ ಸಾಕು, ಇಡೀ ಜಗತ್ತನ್ನು ಒಲಿಸಿಕೊಂಡಂತೆ. ಸರ್ವಾಂಸ್ತಥಾ ಭೂತ ವಿಶೇಷ ಸಂಘಾನ್. ವಿಶೇಷವಾಗಿ ದೇವತೆಗಳನ್ನೆಲ್ಲ ನೋಡದೆ ಎಂದಾಗ ಹೆಸರಿಸ್ಬೇಕಾ ಅಂತ ಅಂದ್ಕೊಂಡು ಅರ್ಜುನ ನೋಡ್ತಾ ಇದ್ದಾನೆ. ಎಲ್ಲ ದೇವತೆಗಳು ಒಳಗಿರೋದು ನೋಡ್ದ. ಆನಂತರ ಒಂದು ಭಾಗ ನೋಡ್ದ. ಅಲ್ಲಿ ನೋಡಿದ ತಕ್ಷಣ ಬ್ರಹ್ಮದೇವರು ಕಾಣಿಸ್ತಾ ಇದ್ದಾರೆ. ಚತುರ್ಮುಖ ಬ್ರಹ್ಮದೇವರು ಕಂಡ್ರು. ಕೂಡಲೇ ಅಂದ ಬ್ರಹ್ಮಾಣಂ ಅಂದ. ಆನಂತರ ನೋಡ್ತಾ ಇದ್ದಾನೆ, ಬ್ರಹ್ಮದೇವ್ರನ್ನ ನೋಡಿ ಕೈ ಮುಗಿದು ಅಯ್ಯೋಯ್ಯೋ ಬ್ರಹ್ಮದೇವರು ಕಾಣಿಸ್ತಾ ಇದ್ದಾರಲ್ಲಪ್ಪ ಅಂತ ನೋಡ್ತಾನೆ. ಕೂಡಲೇ ಅವ್ರ ತೊಡೆ ಮೇಲೆ ಬಂದು ರುದ್ರದೇವರು ಬಂದು ಕೂತ್ಕೊಂಡ್ರು. ರುದ್ರದೇವರು ಕೂತ್ಕೊಂಡು ಕೂಡಲೇ ಅರ್ಜುನ ಹೇಳ್ತಾನೆ, ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ. ಆ ಕಮಲಾಸನ ಅಂತ ಕರೆಸ್ಕೊಂಡಿರ್ತಕ್ಕಂಥ ಬ್ರಹ್ಮದೇವರ ತೊಳೆ ಮೇಲೆ ನೇರವಾಗಿ ಶಿವ ಕೂತಿರೋದನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ಎಂಥ ಆನಂದಕರವಾದ ದೃಶ್ಯ ಇದು. ಭಗವಂತ ನಿನ್ನ ವಿಶ್ವರೂಪವನ್ನು ಕಾಣೋದು ಅಂದರೆ ಇಡೀ ಜಗತ್ತನ್ನೇ ಕಾಣೋದು ಅಂತ ಅರ್ಥ. ಯಾಕೆಂದರೆ ಎಲ್ಲ ದೇವತೆಗಳು ಒಳಗೆ ನೋಡಿದೆ, ಬ್ರಹ್ಮದೇವರು ನೋಡಿದೆ, ರುದ್ರದೇವರನ್ನು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಎಲ್ಲಪ್ಪ ರುದ್ರದೇವರಿಂದ ಬ್ರಹ್ಮದೇವರು ತೊಡೆ ಮೇಲೇ ಕೂತ್ಕೊಂಡಿದ್ದಾರೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಂಶ್ಚ ದಿವ್ಯಾನ್ ಅಂದ. ಕೂಡಲೇ ಅಂತ ಇದ್ದಾನೆ, ಕಮಲಾಸನಸ್ಥಂ ಬ್ರಹ್ಮಾಣಂ ಅಂತ ಹಂಗನ್ವಯ ಮಾಡ್ಕೊಳ್ಬಾರ್ದು. ಕಮಲದ ಮೇಲೆ ಕುಳಿತುಕೊಂಡಿರ್ತಕ್ಕಂಥ, ಕಮಲದಲ್ಲಿ ಆಸೀನನಾಗಿರ್ತಕ್ಕಂಥ ಬ್ರಹ್ಮದೇವರು ಅಂತ ಅನ್ಬೇಕು ಅಂತಿಲ್ಲ. ಯಾವಾಗಲೂ ಬ್ರಹ್ಮದೇವರು ಕಮಲಾಸನಸ್ಥರೇ. ಇಲ್ಲಿ ವಿಶೇಷವಾಗಿ ಕಮಲಾಸನಸ್ಥಂ ಅಂತ ಹೇಳಿದ್ದು, ಕಮಲಾಸನೇ ಬ್ರಹ್ಮಣಿ ಸ್ಥಿತಂ ರುದ್ರಂ ಅಂತ ಅಲ್ಲಿಗೆ ಅನ್ವಯವನ್ನು ಮಾಡಿಕೊಳ್ಬೇಕು. ಕಮಲಾಸನ ಅಂತ ಕರೆಸ್ಕೊಂಡಿರ್ತಕ್ಕಂಥ ಬ್ರಹ್ಮದೇವರ ತೊಡೆಯ ಮೇಲೆ ಕೂತ್ಕೊಂಡಂಥವನು ರುದ್ರದೇವರು. ಅದನ್ನು ನೋಡ್ದ.
ರುದ್ರದೇವರ ತೊಡೆ ಮೇಲೆ ಪಾರ್ವತೀ ದೇವಿ ಕೂತ್ಕೊಂಡಿದ್ದಾಳೆ. ಭಾರಿ ಆನಂದವಾಗ್ತಾ ಇದೆ ಅರ್ಜುನನಿಗೆ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನ್ ಉರಗಂಶ್ಚ ದಿವ್ಯಾನ್, ಎಲ್ಲ ಋಷಿಗಳನ್ನು ನೋಡ್ತಾ ಇದ್ದೇನೆ ಅಂತಂದ. ವಿಶ್ವಾಮಿತ್ರ ಪರಾಶರೌರ್ವಭೃಗವೋ ಅಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನತ್ರಿಮರೀಚಿ ಕೌತ್ಸಪುಲಃ ಶಕ್ತಿರ್ವಸಿಟ್ಟೋಂಗಿರಾ. ಎಷ್ಟು ಜನ ಋಷಿಗಳು ಬೇಕು? ವಿಶ್ವಾಮಿತ್ರ ಪರಾಶರ ಔರ್ವ ಭೃಗವಃ, ಭೃಗು ಋಷಿ ಔರ್ವ ಋಷಿ, ವಿಶ್ವಾಮಿತ್ರ ಪರಾಶರ ಔರ್ವ ಭೃಗವೋ ಅಗಸ್ತ್ಯ ಪುಲಸ್ತ್ಯ ಕ್ರತು ಶ್ರೀಮಾನತ್ರಿ ಮರೀಚಿ ಕೌತ್ಸಪುಲಃ ಶಕ್ತಿರ್ವಸಿಟ್ಟೋಂಗಿರಾ. ಮಾಂಡವ್ಯೋ ಜಮದಗ್ನಿ ಗೌತಮ ಭರದ್ವಾಜಾದಯ ಸ್ಥಾಪತಾಃ ಸರ್ವೇ, ಇವರೆಲ್ಲ ಋಷಿಗಳು ನಿನ್ನನ್ನು ಆಶ್ರಯಿಸಿಕೊಂಡಿರೋದನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ಸನಕ ಸನಂದನ ಸನಾತನ ಸನತ್ಕುಮಾರ ಅನ್ನೋ ಪರಮಹಂಸರಿರ್ಬೋದು, ಸನತ್ಸುಜಾತರಿರ್ಬೋದು, ಎಲ್ಲ ಇದ್ದಾರೆ. ಬ್ರಹ್ಮದೇವರ ಒಂದೊಂದು ಅಂಗಗಳಿಂದ ಉತ್ಪನ್ನರಾಗಿರತಕ್ಕಂಥ ಅನೇಕ ಋಷಿಗಳಿದ್ದಾರೆ. ಅತ್ರಿ, ಆಂಗಿರಸ, ಅತ್ರಿ ಇದ್ದಾನೆ, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ದಕ್ಷ, ವಸಿಷ್ಠ, ಅಂಗಿರ ಋಷಿಗಳು, ದಕ್ಷ ಇದ್ದಾನೆ, ನಾರದ ಇರ್ಬೋದು, ತುಂಬುರು ಇರ್ಬೋದು, ಎಲ್ಲ ದೇವತೆಗಳು, ಎಲ್ಲ ಋಷಿಗಳು ಸಪತ್ನೀಕರಾಗಿ ನಿನ್ನ ತೊಡೆ ಮೇಲೆ ನಿನ್ನ ದೇಹದ ಒಳಗಡೆ ಕುಳಿತಿರೋದನ್ನು ನೋಡ್ತಾ ಇದ್ದೇನೆ. ಆದ್ದರಿಂದ ಕಮಲಾಸನದಲ್ಲಿರತಕ್ಕಂಥವರು ಬ್ರಹ್ಮದೇವರು. ಅಂಥ ಕಮಲಾಸನ ಅಂತ ಕರೆಸ್ಕೊಳ್ತಕ್ಕಂಥ ಬ್ರಹ್ಮದೇವರ ತೊಡೆಯ ಮೇಲೆ ಏರಿ ಕುಳಿತುಕೊಂಡಂಥ ರುದ್ರದೇವರನ್ನ ನೋಡಿದೆ. ಎಲ್ಲ ಋಷಿಗಳನ್ನು ನೋಡ್ತಾ ಇದ್ದೇನೆ. ಸರ್ವಾಂತದಾ ಭೂತ ವಿಶೇಷ ಸಂಘಾನ್ ಅಂತಂದಾಗ ಎಲ್ಲ ಪ್ರಾಣಿ ಪ್ರಪಂಚವನ್ನು ಸಮಗ್ರವಾಗಿರತಕ್ಕಂಥ ಜಡ ಶ್ರೀಮೇರುರ್ ಹಿಮವಾಂಶ್ಚ ಮಂದರಗಿರಿರ್ ಕೈಲಾಸ ಶೈಲಸ್ತಥಾ ಮಾಹೇಂದ್ರೋ ಮಲಯಶ್ಚ ವಿಂಧ್ಯ ನಿಷದು ಸಿಂಹಸ್ತಥಾ ರೈವತಃ ಸಹ್ಯಾದ್ರಿರ್ವರಗಂಧಮಾದನಗಿರಿ ಮೈನಾಕ ಗೋಮಂತಕೋ ಇತ್ಯಾದ್ಯ ಭುವಿ ಭೂಧರಾಶ್ಚ ಸತತಂ ಕುರ್ವಂತು ನೋ ಮಂಗಲಂ. ಇದೆಲ್ಲ ಇದೆ. ನದಿಗಳು ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇದೆ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣ ಭೀಮರತಿ ಚ ಫಲ್ಗು ಸರಯು ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನತಾ ನೇತ್ರಾವತಿ ಇತ್ಯಾದಯೋ ನದ್ಯಶ್ರೀ ಹರಿಪಾದ ಪಂಕಜ ಭವಾಹ ಕುರ್ವಂತು ನೋ ಮಂಗಲಂ. ಎಲ್ಲ ಅವನಲ್ಲೇ ಇರೋದು, ಅವನಿಂದಲೇ ಉತ್ಪನ್ನವಾದದ್ದು. ಎಲ್ಲ ಪರ್ವತಗಳು ಮಹಾಪರ್ವತಗಳು ಅಂತಂತೀವಿ, ಎಲ್ಲ ಭಗವಂತನೊಳಗಡೆ ಇದೆ. ಎಲ್ಲ ನದಿಗಳು ಅಲ್ಲಿಂದ ಹುಟ್ಟು ಬರೋದು ಕಾಣಿಸ್ತಾ ಇದೆ. ಅರ್ಥಾತ್ ಸಮಗ್ರವಾಗಿರತಕ್ಕಂಥ, ಅದಕ್ಕೆ ಎಲ್ಲ ವೇದಗಳಲ್ಲಿ ಭಗವಂತನಾಗಿರತಕ್ಕಂಥ ಹರಿನೇ ಇದೆಲ್ಲದಕ್ಕೂ ಕಾರಣ ಅಂತ ಹೇಳಿದ್ರಲ್ಲ, ಅದನ್ನು ನಾನು ನೋಡ್ತಾ ಇದ್ದೇನೀಗ ಅಂತ ಅರ್ಜುನ ಎಲ್ಲವನ್ನೂ ನೋಡ್ತಾ ಇದ್ದಾನೆ. ಭೂತ ವಿಶೇಷ ಸಂಘಾನ್ ನೋಡ್ದ. ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್. ಆನಂತರ ಉರಗಾಂಶ್ಚ ದಿವ್ಯಾನ್ ವಿಶೇಷವಾಗಿ ಉಲ್ಲೇಖವನ್ನು ಮಾಡ್ತಾರೆ. ನಾನಾ ವಿಧವಾದ ಸರ್ಪಗಳು ನೋಡ್ತಾ ಇದ್ದೀನಿ. ಯಾಕೆ ಅಂದರೆ ಶಿವನನ್ನು ಹೇಳ್ದ, ಬ್ರಹ್ಮದೇವರನ್ನು ಹೇಳಿದ ನಂತರದಲ್ಲಿ ಬ್ರಹ್ಮನ ತೊಡೆಯ ಮೇಲೆ ಶಿವ ಕೂತ್ಕೊಂಡಿದ್ದಾನೆ ಎಂದ. ಅಲ್ಲಿ ನೋಡ್ತಾರೆ ಶಿವ ಬೇಕಾದಷ್ಟು ಹಾವುಗಳನ್ನು ತನ್ನ ಮೇಲೆ ಧರಿಸ್ಕೊಂಡಿದ್ದಾನೆ. ಅದನ್ನು ನೋಡ್ದ, ಅದನ್ನು ಕಾಣಿಸ್ತು. ಅಯ್ಯಯ್ಯೋ ಹಾವಿದೆಯಲ್ಲ, ಇಲ್ಲಿ ಭಾರಿ ಭಾರಿ ಸರ್ಪಗಳಿದೆಯಲ್ಲ ಅಂತ ನೋಡ್ತಾನೆ. ಇವನ ಮನಸ್ಸಿಗೆ ಏನೇನು ಬಂತೋ ಅದೆಲ್ಲ ಕಾಣಿಸೋಕ್ಕೆ ಶುರು ಆಯ್ತಲ್ಲಿ. ಕೂಡಲೇ ನೋಡ್ತಾನೆ, ಉರಗಂಶ್ಚ ದಿವ್ಯಾನ್ ಅಂದ. ಎಲ್ಲ ಋಷಿಗಳನ್ನು ನೆನಪು ಮಾಡಿಕೊಂಡಾಗ ಋಷಿಗಳೆಲ್ಲ ಕಂಡರು. ಆನಂತರ ಉರಗ, ಅದ್ಭುತವಾದಂಥ ಉರಗಗಳಿದೆ. ಅನಂತ ಇರ್ಬೋದು, ವಾಸುಕಿ ಇರ್ಬೋದು, ಪದ್ಮ ಇರ್ಬೋದು, ಮಹಾಪದ್ಮ ಇರ್ಬೋದು, ತಕ್ಷಕ ಇರ್ಬೋದು, ಕಾರ್ಕೋಟಕ ಇರ್ಬೋದು, ಕಾಳಿಕ ಅಂತೊಬ್ಬ ಇದ್ದಾನೆ, ಶಂಕು ಅಂತ ಇದ್ದಾನೆ. ಎಲ್ಲ ಅಷ್ಟಕುಲದ ಮಹಾಸರ್ಪಗಳು ಅಂತೇನಿದೆ, ಆ ಎಲ್ಲ ಸರ್ಪಗಳು ನಿನ್ನ ಒಳಗಡೆನೇ ಇವೆ. ಶೇಷದೇವರ ಮೇಲೆ ಸಾಕ್ಷಾತ್ ಪೌಡಿಸಿದಂಥವನು ಭಗವಂತ. ಆದ್ದರಿಂದ ನಾಗಗಳೂ ಇದೆ, ಸರ್ಪಗಳೂ ಇದೆ. ಆದ್ದರಿಂದ
ಎಲ್ಲವೂ ಕೂಡ ನಿನ್ನಲ್ಲೇ ಇದೆ ಭಗವಂತ. ಸರ್ವಾನ್ ತಥಾ ಭೂತ ವಿಶೇಷ ಸಂಗಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್ ಅಂದ. ಅತ್ಯದ್ಭುತವಾದದ್ದು. ಸಾಮಾನ್ಯವಾಗಿ ಭೂಮಿ ಮೇಲೆ ನೋಡ್ತಾ ಇದ್ದ ಸರ್ಪಗಳು ಹಾವುಗಳನ್ನು ನೋಡ್ತಾ ಇದ್ದೆ, ಇಂಥದ್ದಲ್ಲ. ಉರಗಾಂಶ್ಚ ದಿವ್ಯಾನ್, ಅತ್ಯದ್ಭುತವಾದ ನಾನಾ ವಿಧವಾದ ವೇಷಗಳನ್ನು ತಾಳೋದ್ರಲ್ಲಿ ಸಾಮರ್ಥ್ಯ ಇರುವಂಥ, ಇಡೀ ಭೂಮಿಯನ್ನೇ ಹೊತ್ತುಕೊಳ್ತಕ್ಕಂಥ, ಏನು ತಕ್ಷಕಾದಿ ಅಸುರಗಳು ಅಂದರೆ ಸಾಮಾನ್ಯನ, ವಾಸುಕಿ ಅಂದರೆ ಸಾಮಾನ್ಯನ. ಆ ವಾಸುಕಿಯನ್ನು ಮಂದರ ಪರ್ವತಕ್ಕೆ ಸುತ್ತಿ ಹಗ್ಗವನ್ನಾಗಿ ಮಾಡಿಕೊಂಡು ದೊಡ್ಡ ಕ್ಷೀರ ಸಮುದ್ರದಲ್ಲಿ ಆ ಮಂದರ ಪರ್ವತವನ್ನು ಇಟ್ಟು ಏನು ಮಥನವನ್ನು ಮಾಡಿದಾಗ ಹಾಲಾಹಲ ವಿಷ ಉಂಟಾಗಿರ್ಬೋದು, ಅಥವಾ ಕಟ್ಟ ಕಡೆಯದಲ್ಲಿ ಅಮೃತ ಉಂಟಾಯ್ತಲ್ಲ, ಅದಕ್ಕೆ ಒಬ್ಬ ಕಾರಣನಾಗಿರತಕ್ಕಂಥ ವಾಸುಕಿ ಅಂದರೆ ಏನು ಸಾಮಾನ್ಯ ಅಲ್ಲ. ಅಂಥ ವಾಸುಕಿ ಇರ್ಬೋದು. ಇವರೆಲ್ಲರನ್ನೂ ನಿನ್ನಲ್ಲೇ ನೋಡ್ತಾ ಇದ್ದೇನೆ ಅಂತ ಅರ್ಜುನ ತುಂಬ ಸಂತೋಷ ಪಡ್ತಾ ಇದ್ದಾನೀಗ. ಅವನು ಯಾಕೆ ಇಷ್ಟು ಆನಂದಪಟ್ಟು ಹೇಳ್ತಾ ಇದ್ದಾನೆ? ಅದ್ಭುತವಾದದ್ದೆಲ್ಲ ನೋಡ್ತಾ ಇದ್ದೇನೆ ಅಂತಲೂ ಇಟ್ಕೊಳ್ಬೇಕು ನಾವಿಲ್ಲಿ. ದಿವ್ಯಾನ್ ಉರಗಾನ್ ಸರ್ವಾನ್ ಉರಗಾನ್ ಅಷ್ಟೇ ಅಲ್ಲ, ಚ ಅಂದರೆ ದಿವ್ಯವಾಗಿರತಕ್ಕಂಥ ಸಕಲವನ್ನೂ ನಿನ್ನಲ್ಲಿ ನೋಡ್ತಾ ಇದ್ದೇನೆ ಅಂದಮೇಲೆ ಅರ್ಜುನ ಹೇಳ್ತಾನೆ, ಇಡೀ ನನ್ನ ಜೀವನ ಸಾರ್ಥಕವಾಗಿ ಹೋಯಿತು. ಈ ಜಗತ್ತಿನಲ್ಲಿ ಏನೇನು ನೋಡಬೇಕು ಅದನ್ನು ನೋಡಬೇಕು, ಅಲ್ಲಿಗೆ ಯಾತ್ರೆ ಹೋಗೋಣ, ಇದನ್ನು ನೋಡಬೇಕು, ಇಲ್ಲಿಗೆ ಯಾತ್ರೆ ಹೋಗೋಣ, ಅಯ್ಯೋ ಅಲ್ಲಿ ಯಾತ್ರೆ ಒಂದು ಮಾಡಲಿಕ್ಕಾಗಲಿಲ್ಲ, ಅದು ನೋಡಲಿಕ್ಕಾಗಲಿಲ್ಲ ಅಂತ ಅನೇಕ ಬಾರಿ ನಾವು ಕೊರಗ್ತೇವೆ. ಅರ್ಜುನ ಅಂತಾನೆ ಎಲ್ಲಿ ಏನು ನೋಡೋದು ಬೇಡ. ಅದಕ್ಕೋಸ್ಕರ ಹಿಂದೆ ಹೇಳಬೇಕಾದ್ರೆ ಹೇಳಿದ್ದು, ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ, ಹರಿಯ ನಾಮಸ್ಮರಣೆಯನ್ನು ಮಾಡ್ತಾ ಅವನ ಅಪರೋಕ್ಷ ಜ್ಞಾನವನ್ನು ತಂದುಕೊಂಡ್ಬಿಟ್ರೆ ಸಾಕು. ಆದ್ದರಿಂದ ಕಿಂ ಕಾಶ್ಯ ಪುಷ್ಕರೇಣವ ಕಿಂ, ಕಾಶಿಗೆ ಹೋಗಿ ಏನು ಮಾಡೋದು, ಪುಷ್ಕರಕ್ಕೆ ಹೋಗಿ ಏನು ಮಾಡೋದು, ಕಿಂ ವಾರಣಸಿಗೆ ಹೋಗಿ ಏನು ಮಾಡೋದು, ಏನು ಬೇಕು ಅಂತಿಲ್ಲ. ಎಲ್ಲವೂ ಕೂಡ ಭಗವಂತನ ಅಪರೋಕ್ಷ ಜ್ಞಾನವಾಯಿತು ಅಂದರೆ ಎಲ್ಲ ಭಗವಂತನಲ್ಲೇ ಕಾಣಲಿಕ್ಕೆ ಬರುತ್ತೆ. ವಿಶ್ವರೂಪವನ್ನು ನೋಡ್ಬಿಟ್ಟ ಅರ್ಜುನ. ನೋಡಿ ಅದಕ್ಕೋಸ್ಕರ ಸರ್ವಾನ್ ಉರಗಾಂಶ್ಚ ದಿವ್ಯಾನ್, ಅದ್ಭುತವಾಗಿರತಕ್ಕಂಥ ಜಗತ್ತಿನಲ್ಲಿ ಕಾಣಬೇಕಾದ ಸಕಲ ಅದ್ಭುತವಾದ ವಸ್ತುಗಳನ್ನು ನಾನು ನಿನ್ನಲ್ಲಿ ನೋಡ್ತಾ ಇದ್ದೇನೆ. ಆದ್ದರಿಂದ ಚರಾಚರಾತ್ಮಕವಾದ ಪ್ರಪಂಚದ ದರ್ಶನವನ್ನು ಮಾಡಬೇಕು ಅಂತ ಅಪೇಕ್ಷೆ ಇರುವಂಥ ವ್ಯಕ್ತಿ ಭಗವಂತನ ಅಪರೋಕ್ಷ ಜ್ಞಾನವನ್ನು ತಂದುಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ, ಅದಕ್ಕೆ ಹಾದಿಗಳೇ ಶ್ರವಣಮನನ ನಿಧಿಧ್ಯಾಸನಗಳು. ಆತ್ಮಾವಾರೇ ದ್ರಷ್ಟವ್ಯ ಅಂತ ಅದಕ್ಕೋಸ್ಕರ ಹೇಳಿದ್ದು. ಭಗವಂತನ ಅಪರೋಕ್ಷ ಜ್ಞಾನವನ್ನು ಮಾಡ್ಕೊಂಡು ಬಿಟ್ಟರೆ ಕೂತಲ್ಲೇ ಎಲ್ಲವನ್ನು ನೋಡ್ಬೋದು. ಆದ್ದರಿಂದ ಇದನ್ನೆಲ್ಲ ನೋಡಿದ ಮೇಲೆ ಯಾವ ಸರ್ಪಾಸ್ತ್ರಗಳು ಕೂಡ ಅರ್ಜುನನಿಗೆ ಹಾನಿ ಮಾಡಲಿಲ್ಲ ಮುಂದೆ. ಆ ಸರ್ಪಾಸ್ತ್ರಗಳು ಹಾನಿ ಮಾಡೋಕ್ಕೆ ಕೃಷ್ಣ ಬಿಡಲಿಲ್ಲ. ಭಾರೀ ಸರ್ಪಾಸ್ತ್ರವನ್ನು ಕರ್ಣಪ್ರಯೋಗ ಮಾಡ್ತಾನೆ. ಇನ್ನೇನು ಬಂದು ಅವನ ಕುತ್ತಿಗೆಯನ್ನು ಹಾರಿಸ್ಕೊಂಡು ಹೋಗಬೇಕು ಅಂತ ಇತ್ತು. ಕೂಡಲೇ ಕೃಷ್ಣ ಆ ರಥವನ್ನು ಸ್ವಲ್ಪ ಒತ್ತದ, ಕೆಳಗೆ ಹೋಯಿತು. ಇವನ ಕಿರೀಟ ಬಿತ್ತೇ ಹೊರತು ಇವನ ತಲೆಗೇನೂ ಆಗಲಿಲ್ಲ. ಅಂದರೆ ಭಗವಂತನಾದ ಕೃಷ್ಣ ಆ ಭಾರೀ ಭಯಂಕರವಾಗಿರತಕ್ಕಂಥ ಅರ್ಜುನನನ್ನು ಆ ಹೊತ್ತಿಗೆ ತೆಗೆದುಕೊಳ್ಳೋದಕ್ಕೆ ಹೊರಟಿದ್ದಂಥ ಸರ್ಪಾಸ್ತ್ರ ಏನಿತ್ತು, ಆ ಸರ್ಪಾಸ್ತ್ರವನ್ನು ಕೃಷ್ಣ ತಡೆದು ಅದರಿಂದ ಅರ್ಜುನನಿಗೆ ವಿಶೇಷವಾದ ಉಪಕಾರವನ್ನು ಮಾಡದ ಅಂತಂದಾಗ, ಹಾಗಾದರೆ ಶ್ರೀಕೃಷ್ಣನಿಗೆ ಸಕಲ ಸರ್ಪಗಳು ಅಧೀನ ಅಂತ ಗೊತ್ತಾಗುತ್ತೋ ಇಲ್ಲೋ? ಗೊತ್ತಾಯಿತು. ಅದನ್ನು ಈಗ ಅರ್ಜುನ ನೋಡ್ತಾ ಇದ್ದಾನೆ. ದಿವ್ಯಾನ್ ಉರಗಾನ್ ಸರ್ವಾನ್ ಪಶ್ಯಾಮಿ ಅಂದ. ಎಲ್ಲ ಉರಗಗಳು ನೀನು ಹೇಳ್ದಂಗೆ ಕೇಳ್ತವಪ್ಪ, ಎಲ್ಲ ನಿನ್ನಲ್ಲಿ ನೋಡ್ತಾ ಇದ್ದೀನಿ ಅಂತ ಅರ್ಜುನ ಹೇಳಿದ್ದು ಅದಕ್ಕೋಸ್ಕರನೇ. ಆದ್ದರಿಂದ ಶ್ರೀಕೃಷ್ಣ ಸರ್ಪಾಸ್ತ್ರದಿಂದ ಇವನನ್ನು ಕಾಪಾಡ್ದ ಅಂದರೆ ಸಾಕ್ಷಾತ್ ಭಗವಂತ ಅವನ ಒಳಗಡೆನೇ ಎಲ್ಲ ಇರೋದು, ಅವನ ನಿಯಂತ್ರಣದಲ್ಲಿರೋದು. ಆದ್ದರಿಂದ ಅವನು ಹೇಳ್ದಂಗೆ ಕೇಳೇ ಕೇಳುತ್ತವೆ. ಆದ್ದರಿಂದ ಅರ್ಜುನ ಉವಾಚ ಪಶ್ಯಾಮಿ ದೇವಾಂಸ್ತವ ದೇವದೇಹೇ
ಸರ್ವಾಂಸ್ತಥಾ ಭೂತವಿಶೇಷಸಂಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷಿಂಶ್ಚ ಸರ್ವಾನ್ ಉರಗಾಂಶ್ಚ ದಿವ್ಯಾನ್. ಆದ್ದರಿಂದ ಇದೆಲ್ಲವನ್ನು ಕಂಡಂಥವನು ಅರ್ಜುನ ರುದ್ರದೇವರನ್ನ ನೋಡ್ದ ಅಂತ ಹೇಳ್ದ. ಬೇರೆ ದೇವತೆಗಳಿಲ್ವ ಅಂದರೆ ರುದ್ರಂ ಸಮಾಶ್ರಿತ ದೇವ ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ ನಾಹಂಕಂಚಿದುಪಾಶ್ರಿತ. ಭಗವಂತ ಹೇಳ್ತಾನೆ ಸಕಲ ದೇವತೆಗಳು ಕೂಡ ರುದ್ರದೇವರನ್ನು ಆಶ್ರಯಿಸಿಕೊಂಡಿದ್ದಾರೆ. ಆದ್ದರಿಂದ ರುದ್ರನನ್ನ ಅಂತ ಇಲ್ಲಿ ಉಲ್ಲೇಖ ಮಾಡಿದಾಗ ಸಕಲ ದೇವತೆಗಳನ್ನು ನೋಡ್ದ ಅನ್ನೋ ವಿಚಾರ ನಮಗೆ ತಿಳಿದು ಬಿಡುತ್ತೆ. ಆದ್ದರಿಂದ ಆಚಾರ್ಯರೇ ಪದ್ಮಪುರಾಣದ ಈ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಕಮಲಾಸನೆ ಬ್ರಹ್ಮಣಿ ಸ್ಥಿತಂ ರುದ್ರಂ. ಕಮಲಾಸನಸ್ಥಂ ಬ್ರಹ್ಮಾಣಂ ಅಂತ ಅನ್ವಯ ಮಾಡ್ಕೊಂಡು ಬಿಡ್ಬೇಡಿ. ಪದ್ಮಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಕಮಲಾಸನದಲ್ಲಿದ್ದಂಥ ಬ್ರಹ್ಮದೇವರ ಅಂಕದಲ್ಲಿ ಇರತಕ್ಕಂಥ ರುದ್ರದೇವರು ವಿಷ್ಣು ಸಮಾಶ್ರಿತೋ ಬ್ರಹ್ಮ ಬ್ರಹ್ಮಣೋ ಅಂಕಗತೋ ಹರಹ. ಬ್ರಹ್ಮದೇವರ ತೊಡೆ ಮೇಲೆ ಕೂತ್ಕೊಂಡಂಥವನು ರುದ್ರ. ಹರಸ್ಯ ಅಂಗವಿಶೇಷೇಷು ದೇವಾ ಸರ್ವೇಪಿ ಸಂಸ್ಥಿತಾ. ರುದ್ರದೇವರ ಅಂಗವಿಶೇಷಗಳಲ್ಲಿ ಎಲ್ಲ ದೇವತೆಗಳು ಕೂಡ ಆಶ್ರಯಿಸಿಕೊಂಡಿದ್ದಾರೆ. ಆದ್ದರಿಂದಲೇ ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಉಲ್ಲೇಖ ಮಾಡಿದ್ದು ರುದ್ರಂ ಸಮಾಶ್ರಿತ ದೇವ. ರುದ್ರೋ ಬ್ರಹ್ಮಾಣಮಾಶ್ರಿತ ಬ್ರಹ್ಮ ಮಾಮಾಶ್ರಿತೋ ನಿತ್ಯಂ. ಮಾಂ ಆಶ್ರಿತ ಬ್ರಹ್ಮ ಅರ್ಥಾತ್ ಬೇಕಾದರೆ ಲಕ್ಷ್ಮೀದೇವಿಯನ್ನು ಆಶ್ರಯಿಸ್ಕೊಂಡಿದ್ದಾರೆ ಅಂತ ಅನ್ಬೋದು. ಲಕ್ಷ್ಮೀದೇವಿ ನನ್ನನ್ನು ಆಶ್ರಯಿಸ್ಕೊಂಡಿದ್ದಾಳೆ, ನಾನು ಮಾತ್ರ ಜಗತ್ತಿನಲ್ಲಿ ಯಾರನ್ನು ಆಶ್ರಯಿಸ್ಕೊಂಡಿಲ್ವಾ. ನಜಮಸ್ತಾನಿ ಭೂತಾನಿ ಪಶ್ಚಮೇ ಯೋಗಮೈಶ್ವರಂ ಅಂತ ಅಂದ. ಆದ್ದರಿಂದ ಇಂಥ ಅದ್ಭುತವಾದ ರೂಪವನ್ನು ಅರ್ಜುನ ನೋಡ್ತಾ ಇದ್ದಾನೆ. ಭಾಳ ಆನಂದವಾಗ್ತಾ ಇದೆ. ನೋಡಿ ಏನು ಹೇಳ್ದ ಅದನ್ನೆಲ್ಲ ನಮ್ಮ ಕಣ್ಣು ಮುಂದೆ ದೊಡ್ಡ ವಿಶ್ವರೂಪವನ್ನು ಕಲ್ಪನೆ ಮಾಡಿಕೊಂಡು ಅವನು ಹೇಳಿದ್ದನ್ನು ಎಲ್ಲವನ್ನು ನಾವು ಕಾಲ್ಪನಿಕವಾದ ಆ ವಸ್ತುಗಳನ್ನು ನೋಡೋದೇ ನಮ್ಮ ಯೋಗ್ಯತೆಗೆ ಸಿಕ್ಕಿದಂಥ ಒಂದು ಸೌಭಾಗ್ಯ ಅಂತ ಭಾವಿಸಿಕೊಂಡು ಅದನ್ನು ನೋಡಬೇಕು ಅಂತ ಹೇಳ್ತಾ, ಅಂಥ ಶ್ರೀನಿವಾಸ ದೇವರ ಚರಣಾರವಿಂದಗಳಿಗೆ, ಕೃಷ್ಣನ ಚರಣಾರವಿಂದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ ಭಗವಂತನ ವಿಶ್ವರೂಪವನ್ನು ಮತ್ತೆ ಕಣ್ತುಂಬಿಕೊಳ್ಳೋದಕ್ಕೆ ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯರ ವಿಶ್ವರೂಪ ಸಂದರ್ಶನ ನಮ್ಮೆಲ್ಲರಿಗೂ ಕೂಡ ಆ ಶ್ಲೋಕಗಳಲ್ಲಿ ಸಾಕ್ಷಾತ್ತು ಶ್ರೀಮನ್ನಾರಾಯಣನೇ ನಮ್ಮ ಎದುರುಗಡೆ ಬಂದು ವಿಶ್ವರೂಪ ತೋರಿಸಿದ ಹಾಗೆ ಇತ್ತಲ್ಲ. ಹಾಗಾಗಿ ಆ ವಿಶ್ವರೂಪ ಸಂದರ್ಶನಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಶ್ರೀಕೃಷ್ಣ ಪರಮಾತ್ಮನ ಅನುಗ್ರಹ ನಾವೆಲ್ಲರೂ ಕೂಡ ಪಡೆದಿದ್ದೇವೆ ಅಂಥೇಳಿ ಈಗ ಮತ್ತೊಮ್ಮೆ ಈ ಪಾರಾಯಣವನ್ನು ನಾವು ಇವತ್ತು ಪ್ರಾರಂಭ ಮಾಡೋಣ. ಅಥ ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಶ್ವರೂಪ ಸಂದರ್ಶನ ಯೋಗೋ ನಾಮ ಏಕಾದಶೋऽಧ್ಯಾಯಃ. ಅರ್ಜುನ ಉವಾಚ ಮದನುಗ್ರಹಾಯ ಪರಮಂ ಗುಹ್ಯಮಧ್ಯಾತ್ಮ ಸಂಜ್ಞಿತಂ ಯತ್ವಯೋಕ್ತಂ ವಚಸ್ತೇನ ಮೋಹೋಯಂ ವಿಗತೋ ಮಮ ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತ್ವತ್ತಃ ಕಮಲಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ ಏವಮೇತದ್ಯಥಾರ್ಥತ್ವಂ ಆತ್ಮಾನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ ತೇ ರೂಪಂ ಐಶ್ವರಂ ಪುರುಷೋತ್ತಮ
మన్యసే యది తచ్చక్యం మన్యసే యది తచ్చక్యం మయా ద్రష్టుమితి ప్రభో మయా ద్రష్టుమితి ప్రభో యోగేశ్వర తతో మే త్వం యోగేశ్వర తతో మే త్వం దర్శయాత్మానమవ్యయం. దర్శయాత్మానమవ్యయం. శ్రీభగవానువాచ శ్రీభగవానువాచ పశ్య మే పార్థరూపాణి పశ్య మే పార్థరూపాణి శతశోథ సహస్రశః శతశోథసహస్రశః నానావిధాని దివ్యాని నానావిధాని దివ్యాని నానావర్ణాకృతీని చ నానావర్ణాకృతీని చ పశ్యాదిత్యాన్ వసూన్ రుద్రాన్ పశ్యాదిత్యాన్ వసూన్ రుద్రాన్ అశ్వినౌ మరుతస్తథా అశ్వినౌ మరుతస్తథా బహూన్యదృష్టపూర్వాణి బహూన్యదృష్టపూర్వాణి పశ్యాశ్చర్యాణి భారత పశ్యాశ్చర్యాణి భారత ఇహైకస్థం జగత్కృత్స్నం ఇహైకస్థం జగత్కృత్స్నం పశ్యాద్య సచరాచరం పశ్యాద్య సచరాచరం మమ దేహే గుడాకేశ మమ దేహే గుడాకేశ యచ్చాన్యద్రష్టుమిచ్చసి యచ్చాన్యద్రష్టుమిచ్చసి నతు మాం శక్యసే ద్రష్టుం నతు మాం శక్యసే ద్రష్టుం అనేనైవ స్వచక్షుషా అనేనైవ స్వచక్షుషా దివ్యం దదామి తే చక్షుః దివ్యం దదామి తే చక్షుః పశ్య మే యోగమైశ్వరం. పశ్య మే యోగమైశ్వరం. సంజయ ఉవాచ సంజయ ఉవాచ ఏవముక్త్వా తతో రాజన్ ఏవముక్త్వా తతో రాజన్ మహాయోగేశ్వరో హరిః మహాయోగేశ్వరో హరిః దర్శయామాస పార్థాయ దర్శయామాస పార్థాయ పరమం రూపమైశ్వరం పరమం రూపమైశ్వరం అనేకవక్త్రనయనం అనేకవక్త్రనయనం అనేకాద్భుతదర్శనం అనేకాద్భుతదర్శనం అనేకదివ్యాభరణం అనేకదివ్యాభరణం దివ్యానేకోద్యతాయుధం దివ్యానేకోద్యతాయుధం దివ్యమాల్యాంబరధరం దివ్యమాల్యాంబరధరం దివ్యగంధానులేపనం దివ్యగంధానులేపనం సర్వాశ్చర్యమయం దేవం సర్వాశ్చర్యమయం దేవం అనంతం విశ్వతోముఖం అనంతం విశ్వతోముఖం దివి సూర్యసహస్రస్య దివి సూర్యసహస్రస్య భవేద్యుగపదుత్థితా భవేద్యుగపదుత్థితా యది భాస్సదృశీ సా స్యాత్ యది భాసదృశీ సా స్యాత్ భాసస్తస్య మహాత్మనః భాసస్తస్య మహాత్మనః తత్రైకస్థం జగత్కృత్స్నం తత్రైకస్థం జగత్కృత్స్నం ప్రవిభక్తమనేకధా ప్రవిభక్తమనేకదా అపశ్యద్దేవదేవస్య అపశ్యద్దేవదేవస్య శరీరే పాండవస్తదా శరీరే పాండవస్తదా తతః స విస్మయావిష్టో తతః స విస్మయావిష్టో హృష్టరోమా ధనంజయః హృష్టరోమా ధనంజయః ప్రణమ్య శిరసా దేవం ప్రణమ్య శిరసా దేవం కృతాంజలిరభాషత. కృతాంజలిరభాషత. అర్జున ఉవాచ అర్జున ఉవాచ పశ్యామి దేవాంస్తవ దేవదేహే పశ్యామి దేవాంస్తవ దేవదేహే సర్వాంస్తథా సర్వాంస్తథా భూతవిశేషసంఘాన్ భూతవిశేషసంఘాన్ బ్రహ్మాణమీశం బ్రహ్మాణమీశం కమలాసనస్థం కమలాసనస్థం ఋషీంశ్చ సర్వాన్ ఋషీంశ్చ సర్వాన్ ఉరగాంశ్చ దివ్యాన్ ఉరగాంశ్చ దివ్యాన్ అనేకబాహూదరవక్త్రనేత్రం అనేకబాహూదరవక్త్రనేత్రం
పశ్యామి త్వాం పశ్యామి త్వాం సర్వతోనంతరూపం సర్వతోనంతరూపం నాంతం న మధ్యం నాంతం న మధ్యం న పునస్తవాదిం న పునస్తవాదిం పశ్యామి విశ్వేశ్వర పశ్యామి విశ్వేశ్వర విశ్వరూప విశ్వరూప కిరీటినం గదినం చక్రిణం చ కిరీటినం గదినం చక్రిణం చ తేజోరాశిం తేజోరాశిం సర్వతో దీప్తిమంతం సర్వతో దీప్తిమంతం పశ్యామి త్వాం పశ్యామి త్వాం దుర్నిరీక్ష్యం సమంతాత్ దుర్నిరీక్షం సమంతాత్ దీప్తానలార్కద్యుతిమప్రమేయం దీప్తానలార్కద్యుతిమప్రమేయం త్వమక్షరం పరమం వేదితవ్యం త్వమక్షరం పరమం వేదితవ్యం త్వమస్య విశ్వస్య త్వమస్య విశ్వస్య పరం నిధానం పరం నిదానం త్వమవ్యయః శాశ్వత త్వమవ్యయః శాశ్వత ధర్మగోప్త ధర్మగోప్త సనాతనస్త్వం సనాతనస్త్వం పురుషో మతో మే పురుషో మతో మే అనాదిమధ్యాంతమనంత వీర్యం అనాదిమధ్యాంతమనంత వీర్యం అనంత బాహుం అనంతబాహుం శశి సూర్యనేత్రం శశి సూర్యనేత్రం పశ్యామి త్వాం పశ్యామి త్వాం దీప్తహుతాశవక్త్రం దీప్తహుతాశవక్త్రం స్వతేజసా స్వతేజసా విశ్వమిదం తపంతం విశ్వమిదం తపంతం ద్యావా పృథివ్యోరిదమంతరం హి ద్యావా పృథివ్యోరిదమంతరం హి వ్యాప్తం త్వయైకేన వ్యాప్తం త్వయైకేన దిశశ్చ సర్వాః దిశశ్చ సర్వాః దృష్ట్వాద్భుతం దృష్ట్వాద్భుతం రూపముగ్రం తవేదం రూపముగ్రం తవేదం లోకత్రయం లోకత్రయం ప్రవ్యథితం మహాత్మన్ ప్రవ్యథితం మహాత్మనం అమీహి త్వాం అమీహి త్వాం సురసంఘా విశంతి సురసంగా విశంతి కేచిద్భీతాః కేచిద్భీతాః ప్రాంజలయో గృణంతి ప్రాంజలయో గృణంతి స్వస్తిత్యుక్త్వా స్వస్తిత్యుక్త్వా మహర్షిః సిద్ధసంఘాః మహర్షి సిద్ధసంఘాః స్తువంతి త్వాం స్తువంతి త్వాం స్తుతిభిః పుష్కలాభిః స్తుతిభిః పుష్కలాభిః రుద్రాదిత్యా వసవో రుద్రాదిత్యా వసవో ఏ చ సాధ్యాః ఏ చ సాధ్యాః విశ్వేష్వినౌ విశ్వేష్వినౌ మరుతశ్చోష్మపాశ్చ మరుతశ్చోష్మపాశ్చ గంధర్వయక్షాసురసిద్ధసంఘాః గంధర్వయక్షాసురసిద్ధసంఘాః వీక్షంతే త్వాం వీక్షంతే త్వాం విస్మితాశ్చైవ సర్వే విస్మితాశ్చైవ సర్వే రూపం మహత్తే బహువక్త్రనేత్రం రూపం మహత్తే బహువక్త్రనేత్రం మహాబాహో మహాబాహో బహుబాహూరుపాదం బహుబాహూరపాదం బహూదరం బహూదరం బహుదంష్ట్రాకరాళం బహుదంశ్రాకరాళం దృష్ట్వా లోకాః దృష్ట్వా లోకాః ప్రవ్యథితాస్తథాహం ప్రవ్యథితాస్తథాహం నభస్పృశం నభస్పృశం దీప్తమనేకవర్ణం దీప్తమనేకవర్ణం వ్యాత్తాననం వ్యాతాననం దీప్తవిశాలనేత్రం దీప్తవిశాలనేత్రం దృష్ట్వా హి త్వాం దృష్ట్వా హి త్వాం ప్రవ్యథితాంతరాత్మా ప్రవ్యథితాంతరాత్మా ధృతిం న విందామి ధృతిం న విందామి శమం చ విష్ణో శమం చ విష్ణో దంష్ట్రాకరాళాని చ దంశ్రాకరాళాని
रूपाणि च ते मुखानि ते मुखानि दृष्ट्वैव कालानलसन्निभानि दृष्ट्वैव कालानलसन्निभानि दिशो न जाने न लभे च शर्मा दिशो न जाने न लभे च शर्मा प्रसीद देवेश जगन्निवास प्रसीद देवेश जगन्निवास इति श्रीमद्भगवद्गीतासु इति श्रीमद्भगवद्गीतासु उपनिषत्सु उपनिषत्सु ब्रह्मविद्यायां ब्रह्मविद्यायां योगशास्त्रे योगशास्त्रे श्रीकृष्णार्जुनसंवादे श्रीकृष्णार्जुनसंवादे विश्वरूपसन्दर्शनयोगो नाम विश्वरूपसन्दर्शनयोगो नाम एकादशोऽध्यायः एकादशोऽध्यायः यत्र योगेश्वरः कृष्णो यत्र योगेश्वरः कृष्णो यत्र पार्थो धनुर्धरः यत्र पार्थो धनुर्धरः तत्र श्रीर्विजयो भूतिः तत्र श्रीर्विजयो भूतिः ध्रुवा नीतिर्मतिर्मम ध्रुवा नीतिर्मतिर्मम यदक्षरपदभ्रष्टम् यदक्षरपदभ्रष्टम् मात्राहीनं च यद्भवेत् मात्राहीनं च यद्भवेत् तत्सर्वं क्षम्यतां देव तत्सर्वं क्षम्यतां देव नारायण नमोऽस्तु ते नारायण नमोऽस्तु ते कायेन वाचा मनसेन्द्रियैर्वा कायेन वाचा मनसेन्द्रियैर्वा बुद्ध्यात्मना वा प्रकृते स्वभावात् बुद्ध्यात्मना वा प्रकृते स्वभावात् करोमि यद्यत् सकलं परस्मै करोमि यद्यत् सकलं परस्मै नारायणायेति समर्पयामि. नारायणायेति समर्पयामि. ಇಷ್ಟೊತ್ತು ನಾವು ವಿಶ್ವರೂಪ ಸಂದರ್ಶನ, ಈಗ ಲೋಕಕ್ಷೇಮ ಪ್ರಾರ್ಥನೆಯನ್ನು ಮಾಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಈ ಸಂಚಿಕೆ ಕೊನೆ ಭಾಗದಲ್ಲಿ ಪುನಃ ಶ್ರೀ ಶ್ರೀನಿವಾಸ ದೇವರ ಮಂಗಲಾಶಾಸನದೊಂದಿಗೆ ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗಲಿದೆ. ನಾವೆಲ್ಲರೂ ಕೂಡ ಶ್ರೀನಿವಾಸ ದೇವರ ಒಂದು ಮಂಗಲಾಶಾಸನದಿಂದ ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಅಂತ ಹೇಳಿ ಎಲ್ಲರೂ ಕೂಡ ಭಕ್ತಿ ಶ್ರದ್ಧೆಯಿಂದ ಶ್ರೀ ಶ್ರೀನಿವಾಸ ದೇವರ ಚರಣಾರವಿಂದಗಳಲ್ಲಿ ಪ್ರಾರ್ಥಿಸೋಣ. ಹೀಗೆ ಶ್ರಿಯಃ ಕಾಂತಾಯ ಶ್ರೀಯಕಾಂತಾಯ ಕಲ್ಯಾಣನಿಧಯೇ ಕಲ್ಯಾಣನಿಧಯೇ ನಿಧಯೇರ್ಥಿನಾಂ ನಿಧಯೇರ್ದಿನಾಂ ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ಶ್ರೀ ಶ್ರೀನಿವಾಸಾಯ ಮಂಗಳಂ. ನಾ